ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ಇರುವಂತಹ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಎಂಬ ಅಧ್ಯಾಯದ ಬಗ್ಗೆ ನೋಡ್ತಾ ಇದ್ದೀವಿ. ನಾವು ಆರೋಗ್ಯಕರ ಪರಿಸರದ ಪ್ರಯೋಜನಗಳು. ನಾವು 8ನೇ ತರಗತಿಯಲ್ಲಿ ಸಾಮಾಜಿಕ ಆರೋಗ್ಯದ ಬಗ್ಗೆ ನೋಡ್ತಾ ಇದ್ವಿ. ಈ ತರಗತಿಯಲ್ಲಿ ನಾವು ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೀವು ನೋಡ್ಬೋದು, ಆರೋಗ್ಯಕರ ಪರಿಸರದ ಪ್ರಯೋಜನಗಳು. ಒಬ್ಬ ವ್ಯಕ್ತಿಯ ಆರೋಗ್ಯ, ಪರಿಸರ, ನಮ್ಮ ಸುತ್ತಮುತ್ತಲ ಇರುವಂತಹದ್ದನ್ನು ನಾವು ಪರಿಸರ ಅಂತ ಹೇಳ್ತೀವಿ. ಆ ಪರಿಸರ ಸ್ವಚ್ಛವಾಗಿದ್ದರೆ ಸಹಜವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಪರಿಸರ ಚೆನ್ನಾಗಿದ್ದು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮಗೆ ಆಗ್ತಕ್ಕಂತಹ, ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂತಹ ಮತ್ತು ಒಂದು ಸಮಾಜಕ್ಕೆ ಆಗ್ತಕ್ಕಂತಹ ಪ್ರಯೋಜನಗಳು ಏನು ಎನ್ನುವಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ನಾವು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ನೋಡುವಂತಹದ್ದು ಒಂದು ಮಾತಿದೆ, ಆರೋಗ್ಯವೇ ಭಾಗ್ಯ. ಹಾಗಾದರೆ ಆರೋಗ್ಯವೇ ಭಾಗ್ಯ ಎನ್ನುವಂಥದ್ದು ಹೇಗೆ? ಆರೋಗ್ಯವೇ ಭಾಗ್ಯ ಎನ್ನುವಂಥದ್ದು ಹೇಗೆ? ಅದಾದ ನಂತರ ಆ ಆರೋಗ್ಯಕರ ಪರಿಸರದ ಪ್ರಯೋಜನಗಳ ಜೊತೆಗೆ ನಮ್ಮ ಆರೋಗ್ಯ ಉತ್ತಮವಾಗಿ ಇರಬೇಕು ಅಂತಂದರೆ ನಾವು ಕೆಲವೊಂದು ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಆ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಮುಖವಾದಂಥದ್ದು ವಾಯು ವಿಹಾರ, ವಾಕಿಂಗ್ ಅಂತೇಳಿ ನಾವು ಕರಿತೀವಿ. ಆ ವಾಯು ವಿಹಾರ ಅಂತಂದರೆ ಏನು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು, ಮತ್ತು ವ್ಯಾಯಾಮ ಶಾಲೆಗಳು, ನಾವು ಜಿಮ್ ಅಂತ ಕರಿತೀವಿ ಅಥವಾ ಇನ್ನೆಲ್ಲ ಅದನ್ನು ಗರಡಿ ಮನೆ ಅಂತ ಕರಿತೀವಿ. ಆ ವ್ಯಾಯಾಮ ಶಾಲೆಗಳು ಮತ್ತು ಏರೋಬಿಕ್ಸ್ ಕೇಂದ್ರಗಳು, ಸಂಗೀತದ ಲಯಕ್ಕೆ ತಕ್ಕಂತೆ ಹೆಜ್ಜೆಗಳನ್ನು ಹಾಕ್ತಕ್ಕಂಥ ಇರುವಂತಹ ತರಬೇತಿ ಕೇಂದ್ರಗಳನ್ನು ಏರೋಬಿಕ್ಸ್ ಕೇಂದ್ರಗಳು ಅಂತ ಕರಿತೀವಿ. ವ್ಯಾಯಾಮ ಶಾಲೆಗಳು ಮತ್ತು ಏರೋಬಿಕ್ಸ್ ಕೇಂದ್ರಗಳು ಅದು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತವೆ ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತ ನೋಡ್ತಾ ಹೋಗೋಣ. ನಂತರ ಈಜುಕೊಳ, ಸ್ವಿಮ್ಮಿಂಗ್ ಪೂಲ್. ಈಜು ಅಂತಂದ್ರೆ ಏನು? ಆ ಈಜನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಶರೀರಕ್ಕೆ ಆಗ್ತಕ್ಕಂತಹ ಲಾಭಗಳು ಏನು, ಮತ್ತು ಆ ಈಜಿನಿಂದ ನಮಗೆ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತೇಳಿ ನಾವು ನೋಡ್ತಾ ಹೋಗೋಣ. ನಂತರ ಕ್ರೀಡಾ ತರಬೇತಿ ಕೇಂದ್ರಗಳು. ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದವಂತಹ ತರಬೇತಿಯನ್ನು ನೀಡುವಂತಹ ಕೇಂದ್ರಗಳಿಗೆ ನಾವು ಕ್ರೀಡಾ ತರಬೇತಿ ಕೇಂದ್ರಗಳು ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಒಂದೇ ಕ್ರೀಡೆಯಲ್ಲಿ, ಕೆಲವೊಂದು ಕ್ರೀಡೆಗಳಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ಎಲ್ಲ ಆಟಗಳಕ್ಕಿಂತ ಬದಲಾಗಿ ಒಂದು ಆಟದ ಬಗ್ಗೆ, ಅವನು ಹೆಚ್ಚು ಪ್ರಾವೀಣ್ಯತೆ ಪಡೆದಿರುವಂತಹ ಆಟದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತರಬೇತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು ಉನ್ನತ ಮಟ್ಟವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧನೆಯ ಮುಖಾಂತರ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಕ್ರೀಡೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡುವಂತಹ ಕೇಂದ್ರಗಳಿಗೆ ನಾವು ಕ್ರೀಡಾ ತರಬೇತಿ ಕೇಂದ್ರಗಳು ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾಗಿ ನಾವು ಈ ಅಧ್ಯಯನದಲ್ಲಿ ನೋಡ್ತಾ ಹೋಗ್ತೀವಿ, ಆರೋಗ್ಯವೇ ಭಾಗ್ಯ ಹೇಗೆ, ಮತ್ತು ವಾಯು ವಿಹಾರ ಅಂತಂದ್ರೇನು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಮತ್ತು ವ್ಯಾಯಾಮ ಶಾಲೆಗಳು ಮತ್ತು ಏರೋಬಿಕ್ಸ್ ಕೇಂದ್ರಗಳು ಅಂತಂದ್ರೇನು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ನಂತರ ಈಜುಕೊಳ, ಸ್ವಿಮ್ಮಿಂಗ್ ಪೂಲ್ ಅಂತಂದ್ರೇನು, ಈಜು ಅಂತಂದ್ರೇನು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಕ್ರೀಡಾ ತರಬೇತಿ ಕೇಂದ್ರಗಳು, ಅದನ್ನು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಆರೋಗ್ಯ ಶಿಕ್ಷಣ ಏನಿದೆ, ಈ ಆರೋಗ್ಯ ಶಿಕ್ಷಣದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಮಹತ್ವರವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಆರೋಗ್ಯಕರ ಪರಿಸರದ ಪ್ರಯೋಜನಗಳ ವಿವಿಧ ಸ್ಥಳಗಳಲ್ಲಿ ಯಾವ ರೀತಿ ಮಹತ್ವವನ್ನು ನೀಡಬಹುದು ಎನ್ನುವುದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾದರೆ ಮೊದಲನೇ ಅಂಶ ಏನು? ಆರೋಗ್ಯವೇ ಭಾಗ್ಯ ಹೇಗೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಒಂದು ಮಗುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವನ ಮನೆಯ ವಾತಾವರಣ ಚೆನ್ನಾಗಿರಬೇಕು, ಸುತ್ತಮುತ್ತಲ ಪರಿಸರ ಚೆನ್ನಾಗಿರಬೇಕು ಮತ್ತು ಶಾಲೆಯ ವಾತಾವರಣ ಚೆನ್ನಾಗಿದ್ದಾಗ ಒಂದು ಮಗುವಿನ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ತಾನೇ? ತನ್ನ ಮನೆಯಲ್ಲಿ ಸ್ವಚ್ಛವಾಗಿರಬೇಕು, ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸಬೇಕು, ಶುದ್ಧವಾದಂತಹ ನೀರನ್ನು ಕುಡಿಯಬೇಕು,
ಶುದ್ಧವಾದ ಗಾಳಿ ಇರಬೇಕು. ಈ ರೀತಿ ಮನೆ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಮತ್ತು ಸುತ್ತಮುತ್ತಲೇ ಇರುವಂತಹ ತನ್ನ ಮನೆ ಮಾತ್ರ ಸ್ವಚ್ಛವಾಗಿರ್ಬಿಟ್ಟು ಸುತ್ತಮುತ್ತಲ ವಾತಾವರಣ ಗಲೀಜಾಗಿದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಸುತ್ತಮುತ್ತಲ ಪರಿಸರನೂ ಕೂಡ ಸ್ವಚ್ಛವಾಗಿರಬೇಕು, ಮಾಲಿನ್ಯ ರಹಿತವಾಗಿ ಕೂಡ ಇರಬೇಕು, ಮತ್ತು ಮನೆಯ ವಾತಾವರಣ ಚೆನ್ನಾಗಿರಬೇಕು, ಮತ್ತು ಶಾಲೆಯ ವಾತಾವರಣ. ಒಂದು ಮಗು ಶಾಲೆಗೆ ಹೋಗ್ತದಂದರೆ ಶಾಲೆಯ ವಾತಾವರಣ ಕೂಡ ಅಷ್ಟೇ ಸ್ವಚ್ಛವಾಗಿದ್ದರೆ ಆ ಮಗುವಿನ ಆರೋಗ್ಯ ಎನ್ನುವಂಥದ್ದು ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಉತ್ತಮ ಪರಿಸರವನ್ನು ರೂಪಿಸಿಕೊಂಡು ಕಾಪಾಡಿಕೊಂಡು ಬರಲಿಕ್ಕೆ ಪ್ರತಿಯೊಬ್ಬ ಪೌರನು ತನ್ನದೇ ಆದಂತಹ ಕರ್ತವ್ಯವನ್ನು ಹೊಂದಿರ್ತಾನೆ. ನಾವು ಹೇಳಿದ್ವಿ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತೇಳಿ. ನಾವು ಸರ್ಕಾರದಿಂದ ಹಕ್ಕುಗಳನ್ನು ಬಯಸ್ತೇವೆ, ನಮಗೆ ಈ ಥರದ್ದಾಗಬೇಕು, ಶೈಕ್ಷಣಿಕ ಹಕ್ಕು ಆಗಬೇಕು, ಧಾರ್ಮಿಕ ಹಕ್ಕು ಇರಬೇಕು, ಹಾಗೆ ಹೀಗೆ ಅಂತೇಳಿ. ಅದೇ ರೀತಿ ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ನಿಭಾಯಿಸಬೇಕಾಗುತ್ತೆ. ಆ ಕರ್ತವ್ಯಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಬೇಕು, ಆರೋಗ್ಯಕರವಾಗಿ ಕೂಡಬೇಕು ಅನ್ನೋದು ಕೂಡ ಒಂದು ಕರ್ತವ್ಯವಾಗಿದೆ. ಹಾಗಾಗಿ ನಮ್ಮ ಸುತ್ತಮುತ್ತಲ ಇರುವಂತಹ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ಟು ಒಬ್ಬ ನಾಗರಿಕನಾದಂತಹ, ಒಂದು ದೇಶದ ಪ್ರಜೆಯಾದಂತಹ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಮೂಲಕ ರಾಷ್ಟ್ರಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಎನ್ನುವುದು. ಹಾಗಾದರೆ ನಮ್ಮ ಸುತ್ತಮುತ್ತಲಿನ ಆರೋಗ್ಯ ಪರಿಸರ ಚೆನ್ನಾಗಿದೆ, ಏನು ಪ್ರಯೋಜನ ಆಗುತ್ತೆ? ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿದ್ದರೆ ಎಲ್ಲರ ಆರೋಗ್ಯ ಮಟ್ಟ ಸಹಜವಾಗಿ ಸುಧಾರಿಸುತ್ತೆ, ಉತ್ತಮವಾಗಿದೆ. ಹಾಗಾದರೆ ಆ ರೀತಿ ಪರಿಸರ ಸ್ವಚ್ಛವಾಗಿದ್ದು ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ಒಂದು ದೇಶಕ್ಕೆ ಏನು ಕೊಡುಗೆ ಆಗುತ್ತೆ, ಒಬ್ಬ ವ್ಯಕ್ತಿಗೆ ಏನು ಕೊಡುಗೆ ನೀಡುತ್ತೆ, ಒಂದು ಕುಟುಂಬಕ್ಕೆ ಏನು ಕೊಡುಗೆ ನೀಡುತ್ತೆ ಅಂತೇಳಿ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ನಾವು ನೋಡ್ಬೋದು. ಮೊದಲನೇದು, ಉತ್ತಮವಾದಂತಹ ಪರಿಸರ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಮಟ್ಟ ಉತ್ತಮವಾಗಿರುತ್ತೆ. ಒಂದೇದು, ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಮಟ್ಟ ಉತ್ತಮವಾಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಕುಟುಂಬದಲ್ಲಿರುವಂತಹ ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ಒಂದು ಕುಟುಂಬದ ಆರೋಗ್ಯ ಸಹಜವಾಗಿ ಉತ್ತಮವಾಗಿ ಇರದೇ ಇದೆ. ಎರಡನೇದು, ಆರೋಗ್ಯಕರವಾಗಿರುವಂತಹ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ತನ್ನ ದೈನಂದಿನ ಕಾರ್ಯಗಳನ್ನು ಸಹಜವಾಗಿ ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಥವಾ ಹಾಸಿಗೆ ಹಿಡಿತೀವಿ. ಅದೇ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ತನ್ನ ದೈನಂದಿನ ಕೆಲಸಗಳನ್ನು ಹೊರಗೆ ಹೋಗೋದಿರ್ಬೋದು, ಮನೆಗೆ ಹೋಗೋದಿರ್ಬೋದು, ಆಫೀಸ್ಗೆ ಹೋಗೋದಿರ್ಬೋದು, ಕೆಲಸಕ್ಕೆ ಹೋಗೋದಿರ್ಬೋದು, ಇವೆಲ್ಲವನ್ನು ಬಹಳ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮೂರನೇ ಪ್ರಯೋಜನ, ಸಾಮಾಜಿಕ ಸೌಹಾರ್ದತೆ ಬೆಳೆಯುತ್ತದೆ. ಒಂದು ಊರಿನಲ್ಲಿ ಉತ್ತಮವಾದ ಪರಿಸರ ಇದೆ ಅಂತಂದರೆ ಅಲ್ಲೆಲ್ಲರ ಒಗ್ಗಟ್ಟಿರುತ್ತೆ ಅಂತೇಳಿ, ಸ್ವಚ್ಛತೆ ಬಗ್ಗೆ ಅವರೆಲ್ಲರಿಗೂ ಕೂಡ ಕಾಳಜಿ ಇದೆ ಅಂತ ಹೇಳಿದ್ರೆ, ಆ ಕಾಳಜಿ ಇದೆ ಅಂತಂದರೆ, ಅಷ್ಟು ಸ್ವಚ್ಛತೆ ಇದೆ ಅಂದರೆ ಆ ಊರಿನಲ್ಲಿ ಎಲ್ಲರ ನಡುವೆ ಒಂದು ಹೊಂದಾಣಿಕೆ ಇದೆ ಅಂತ ಹೇಳಿ. ಹಾಗಾಗಿ ಆ ಹೊಂದಾಣಿಕೆಯ ಪರಿಣಾಮವಾಗಿ ಒಬ್ಬರಿಗೊಬ್ಬರ ನಡುವೆ ಸೌಹಾರ್ದತೆ, ಎಲ್ಲರೂ ಒಂದೇ ಇರುವಂತಹ ಭಾವನೆ ಬೆಳೀತಾ ಹೋಗುತ್ತೆ. ನಾಲ್ಕನೇ ಪ್ರಯೋಜನ, ಸದೃಢ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಒಳ್ಳೆಯ ದೇಶ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ, ಎಲ್ಲರ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಉತ್ತಮವಾಗ್ತಾ ಹೋದರೆ ಒಂದು ದೇಶ ಸದೃಢವಾದಂತಹ ದೇಶ ಆಗ್ತಾ ಹೋಗುತ್ತೆ. ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಒಂದು ದೇಶ ಉತ್ತಮ ಮಟ್ಟದಲ್ಲಿ ಬೆಳೀಲಿಕ್ಕೆ, ಒಂದು ಸದೃಢವಾದಂತಹ ದೇಶ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯ ಪ್ರಯೋಜನ, ಹಲವಾರು ಮಾರಕ ರೋಗಗಳನ್ನು ತಡೆಯಬಹುದು. ಇವತ್ತಿನ ನಮ್ಮ ಏನು ಯಾಂತ್ರಿಕ ಬದುಕಿನ ಪರಿಣಾಮವಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ, ಯಾಂತ್ರಿಕ ಬದುಕನ್ನು ನಡೆಸ್ತಿದ್ದೀವಿ. ಯಾಂತ್ರಿಕ ಬದುಕು ಅಂದರೆ ಏನು? ನಾವು ಯಂತ್ರಗಳನ್ನು ಮನುಷ್ಯ ಅವಲಂಬಿಸ್ತಾ ಹೋಗ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಯಂತ್ರಗಳನ್ನು ಬಳಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ಹಿಂದೆಲ್ಲ ನೀವು ಶಾಲೆಗೆ ಹೋಗಬೇಕು ಅಂತಂದರೆ ಎಷ್ಟೋ ಕಿಲೋಮೀಟರ್ಗಳು ದೂರ, 5 ಕಿಲೋಮೀಟರ್ 10 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಆವಾಗ ನಡ್ಕೊಂಡು ಹೋಗೋದ್ರಿಂದಾಗಿ ಅವರ ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇತ್ತು. ನೀರು ತರಬೇಕು ಅಂತಂದರೆ ಯಾವುದೇ ಬೋರ್ವೆಲ್ಗಳಿದ್ದಿಲ್ಲ, ಯಾವುದೋ ಒಂದು ಬಾವಿಗೆ ಹೋಗಬೇಕಿತ್ತು, ನೀರು ಸೇರಬೇಕಿತ್ತು, ಕೊಡ ಹೊತ್ಕೊಂಡು ಬರಬೇಕಿತ್ತು, ಮನೆಗೆ ಹಾಕಬೇಕಿತ್ತು. ಅದಾದಮೇಲೆ ನೆಲ ಗುಡಿಸಲಿಕ್ಕೆ ಅಥವಾ ಕಸ ಹೊಡಿಲಿಕ್ಕೆ
ಏನು ಮಾಡ್ತಾ ಇದ್ವಿ, ಕಡ್ಡಿಯನ್ನು ಕಟ್ತಕ್ಕಂಥದ್ದು, ಕಸ ಹೊಡಿಲಿಕ್ಕೆ ಕಸಬರಿಕೆಯನ್ನು ತಾವೇ ಸಿದ್ಧಪಡಿಸ್ಕೊಳ್ಳುವಂಥದ್ದು, ಸಗಣಿಯಿಂದ ನೆಲವನ್ನು ಸಾರಿಸುವಂತಹದ್ದು, ತನಗೆ ಬೇಕಾದಂತಹ ಜೋಳ ರಾಗಿ ಎಲ್ಲವೂ ಕೂಡ ತಾವೇ ಸಿದ್ಧ ಮಾಡಿಬಿಟ್ಟು ಅವನ್ನ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಮಾಡುವಂಥದ್ರಲ್ಲಿ ಅವರ ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ತಾ ಇತ್ತು. ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಸೈಕಲಲ್ಲಿ ಹೋಗ್ತಾ ಇದ್ವಿ. ಆದರೆ ಈಗೇನಾಗಿದೆ, ನೀರು ಬೇಕು ಅಂತ ಒಂದು ಬಟನ್ ಹೊತ್ತಿದ್ರೆ ನೀರು ಬರುತ್ತೆ, ಹಿಟ್ಟು ಬೇಕು ಅಂತ ಒಂದು ಮಿಷಿನ್ ಮಿಕ್ಸಿ ಹಾಕಿದ್ರೆ ಹಿಟ್ಟಾಗುತ್ತೆ. ನಾವೆಲ್ಲರೂ ಯಾವ್ದಾದ್ರು ಊರಿಗೆ ಹೋಗಬೇಕು ಅಂತಂದರೆ ಬೈಕನ್ನ ಸ್ಟಾರ್ಟ್ ಮಾಡಿದರೆ ಬೈಕ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಮನುಷ್ಯನ ಏನಾಗ್ತಾ ಇದೆ, ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ. ಆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ, ಆದರೆ ನಾವು ತಿನ್ನುವಂಥ ಆಹಾರದ ಪದ್ಧತಿ ಏನಾಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ತಿಂದಂಥ ಆಹಾರ ಜೀರ್ಣ ಆಗ್ತಾ ಇಲ್ಲ, ಇದರಿಂದ ಕೊಲೆಸ್ಟ್ರಾಲ್ ಬೆಳೆಯುವಂಥದ್ದು, ಹೃದಯಾಘಾತ ಆಗುವಂಥದ್ದು, ಈ ರೀತಿಯಂಥ ಹಲವಾರು ಮಾರಕ ರೋಗಗಳು ಮನುಷ್ಯನಿಗೆ ಕಟ್ತಾ ಹೋಗ್ತವೆ. ಅದೇ ಆರೋಗ್ಯಕರ ಪರಿಸರ ಇದ್ರೆ ಏನಾಗುತ್ತೆ, ಈ ಮಾರಕ ರೋಗಗಳನ್ನು, ಹಲವಾರು ಮಾರಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ನಮಗೆ ಪ್ರಮುಖವಾಗಿ ಇರುವಂತಹ ಆರೋಗ್ಯಕರ ಪರಿಸರದ ಪ್ರಯೋಜನಗಳು. ಇನ್ನು ನಾವು ಇದರಲ್ಲಿ ಬರುವಂತಹ ಪ್ರಮುಖವಾದ ವಾಯು ವಿಹಾರದ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನು ಇಂಗ್ಲಿಷಲ್ಲಿ ನಾವು ವಾಕಿಂಗ್ ಅಂತ ಹೇಳ್ತೇವೆ. ಬಹುತೇಕ ನಗರ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣ್ತೀವಿ. ನೀವು ಏನಾದ್ರು ನಗರ ಪ್ರದೇಶಗಳಲ್ಲಿ ಹೋಗಿ ಬೆಳಗ್ಗೆ 4:30-5 ಗಂಟೆಯಿಂದ ಜನ ಎಲ್ಲ ರೋಡಲ್ಲಿ ವಾಕ್ ಹೋಗುವಂಥದ್ದನ್ನು ಕಾಣ್ತೀವಿ, ಸಂಜೆ ವಾಕ್ ಹೋಗುವಂಥದ್ದನ್ನು ಕಾಣ್ತೀವಿ. ಆದರೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಇದು ಕಡಿಮೆ. ಯಾಕೆಂದರೆ ಅವರಲ್ಲೇ ದೈನಂದಿನ ಚಟುವಟಿಕೆಗಳು ಬೇಕಾದಷ್ಟು ಇರ್ತವೆ. ನಗರ ಪ್ರದೇಶಗಳಲ್ಲಿ ಏನಾಗ್ತಾ ಹೋಗುತ್ತೆ, ಮನೆ ಎಲ್ಲ ಕೆಲಸಗಾರರಿಗೆ ಬಿಟ್ಬಿಟ್ಟು ತಾವು ಮಾತ್ರ ವಾಕಿಂಗ್ ಹೋಗ್ಬಿಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನೋಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ. ಆದರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು, ತನ್ನ ಮನೆಯ ಕೆಲಸವನ್ನು ತಾನೇ ಮಾಡಿಕೊಳ್ಳೋದ್ರಿಂದಾಗಿ ಅವರಿಗೆ ಅದರಲ್ಲಿ ವ್ಯಾಯಾಮ ಸಿಗೋದ್ರಿಂದಾಗಿ ನಗರ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ನಾವು ಕಾಣ್ತೀವಿ. ವಾಯು ವಿಹಾರ ಹಳ್ಳಿಗಳಲ್ಲಿ ಬಹಳಷ್ಟು ವಿರಳ ವಾಕಿಂಗ್ ಹೋಗುವಂಥದ್ದು. ಹಾಗಾದರೆ ವಾಯು ವಿಹಾರ ಅಂತಂದರೆ ಏನು, ಇದರಿಂದ ಏನು ಪ್ರಯೋಜನಗಳಿದೆ ಅಂತ ನೋಡ್ತಾ ಹೋಗೋಣ. ವಾಯು ವಿಹಾರ ಅಂತಂದರೆ ಸಾಮಾನ್ಯವಾಗಿ ಸೂರ್ಯೋದಯದ ಸಂದರ್ಭದಲ್ಲಿ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ, ಸೂರ್ಯ ಹುಟ್ಟುವಂತಹ ಸಂದರ್ಭದಲ್ಲಿ ಮತ್ತು ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಉತ್ತಮ ಪರಿಸರ, ಗಿಡ ಮರಗಳ ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಆಮ್ಲಜನಕ ಸಿಗುವಂತಹ ಪ್ರದೇಶದಲ್ಲಿ ಮನುಷ್ಯ ನಡೆದಾಡುವಂತಹದ್ದನ್ನು, ಓಡಾಡುವಂತಹದ್ದನ್ನು ನಾವು ವಾಯು ವಿಹಾರ ಅಂತ ಹೇಳಿ ಕರೀತೀವಿ. ಹಾಗಾದರೆ ಏನು ವಾಯು ವಿಹಾರ ಅಂದರೆ, ಸಾಮಾನ್ಯವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಪ್ರಕೃತಿಯ, ನಿಸರ್ಗದ ಗಿಡ ಮರಗಳ ಮಧ್ಯದಲ್ಲಿ ನಡೆದಾಡುವಂಥದ್ದನ್ನು ನಾವು ವಾಯು ವಿಹಾರ ಹೇಳಿ ಕರೀತೀವಿ. ವಾಯು ವಿಹಾರವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ, ಉತ್ತಮವಾದಂತಹ ಪರಿಣಾಮವನ್ನು ಬೀಳುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ನಮ್ಮ ಹೃದಯದ ಬಡಿತ ಏನಿದೆ ಅದು ಸಮತೋಲನಾತ್ಮಕವಾಗಿ ಇರಲಿಕ್ಕೆ, ಹಾರ್ಟ್ ಬೀಟ್ ಅಂತ ಏನಿದೆ ಅದು ಸಮತೋಲನಾತ್ಮಕವಾಗಿ ಇರ್ತದೆ. ಮತ್ತು ಉಸಿರಾಟದ ಕ್ರಿಯೆ, ಫಾಸ್ಟಾಗಿ ವಾಕ್ ಮಾಡ್ತೀವಿ, ಉಸಿರಾಟದ ಕ್ರಿಯೆಯಲ್ಲೂ ಕೂಡ ವ್ಯತ್ಯಾಸವನ್ನು ಆಡಿ ಉಸಿರಾಟದ ಕ್ರಿಯೆ ಜಾಸ್ತಿ ಆಗುತ್ತೆ. ಹೆಚ್ಚು ಆಮ್ಲಜನಕ ನಮ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತೆ ಮತ್ತು ಹೆಚ್ಚು ಇಂಗಾಲ ಡೈಆಕ್ಸೈಡ್ ನಮ್ಮ ಶರೀರದಿಂದ ಹೊರಗೋಗುತ್ತೆ. ಪ್ರಕೃತಿಯ ಮಡಿಲಿನಲ್ಲಿ ನಾವು ವಾಯು ವಿಹಾರವನ್ನು ಮಾಡೋದ್ರಿಂದ ಏನಾಗುತ್ತೆ, ಗಿಡ ಮರಗಳಿಂದ ಸಿಗುವಂತಹ ಹೆಚ್ಚು ಆಮ್ಲಜನಕ ನಮ್ಮ ಶರೀರವನ್ನು ಸೇರ್ತಾ ಹೋಗುತ್ತದೆ. ಉಸಿರಾಟದ ಕ್ರಿಯೆಗಳಲ್ಲಿ ಹೆಚ್ಚು ಗಮನ ಇರುತ್ತೆ ವಾಯು ವಿಹಾರದ ಸಂದರ್ಭದಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚು ಇವತ್ತು ಮನುಷ್ಯ ಒತ್ತಡದ ಜೀವನವನ್ನು ನಡೆಸ್ತಾ ಇದ್ದಾನೆ, ಟೆನ್ಷನ್ ಬದುಕನ್ನು ನಡೆಸ್ತಾ ಇದ್ದಾನೆ. ಆ ಒತ್ತಡದ ಜೀವನದ ಮಧ್ಯದಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಯಾವುದೇ ಒತ್ತಡಗಳನ್ನು ಹೊರಗಾಕಬೇಕು, ಉತ್ತಮವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ವಾಯು ವಿಹಾರ ಮಾಡೋದ್ರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗ್ತಾ ಹೋಗುತ್ತೆ. ಏನಾಗುತ್ತೆ ಅಂದರೆ ವಾಯು ವಿಹಾರದಿಂದ ಹೃದಯದ ಬಡಿತ ಉತ್ತಮವಾಗ್ತಾ ಹೋಗುತ್ತೆ, ಉಸಿರಾಟದ ಕ್ರಿಯೆ ಚೆನ್ನಾಗಾಗ್ತಾ ಹೋಗುತ್ತೆ, ಹೆಚ್ಚು ಆಮ್ಲಜನಕ ಸೇವನೆ ಆಗುತ್ತೆ ಮತ್ತು ಒತ್ತಡದ ಜೀವನವನ್ನು ಕಡಿಮೆ ಮಾಡುತ್ತೆ. ಆದರೆ ನಾವು ಈ ವಾಯು ವಿಹಾರವನ್ನು ಎಲ್ಲಿ ಮಾಡಬಾರದು ಅಂದರೆ, ಹೆಚ್ಚು ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಮತ್ತು ಹೆಚ್ಚು ವಾಹನಗಳು ಓಡಾಡುವಂತಹ ಜಾಗದಲ್ಲಿ ನಾವು ವಾಯು ವಿಹಾರವನ್ನು ಮಾಡಬಾರದು. ನಗರ ಪ್ರದೇಶಗಳಲ್ಲಿ ನಾವು ಇದನ್ನು ಬೈಸಿಕಲ್
ಯಾಕೆ ಅಂತಂದರೆ ಆ ನಗರ ಪ್ರದೇಶಗಳಲ್ಲಿ ಇರುವಂತಹದ್ದು ಬಹುತೇಕ ಗಿಡ ಮರಗಳು ಕಡಿಮೆ, ಕಟ್ಟಡಗಳೇ ಜಾಸ್ತಿ, ಜನಸಂದಣಿ ಜಾಸ್ತಿ, ಮತ್ತು ವಾಹನಗಳ ಹೊಗೆಯ ದಟ್ಟಣೆ ಕೂಡ ಜಾಸ್ತಿ ಇರೋದ್ರಿಂದ ಉತ್ತಮವಾದಂತಹ ಆರೋಗ್ಯ ಸಿಗಲಿಕ್ಕೆ, ಗಾಳಿ ಸಿಗಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಏನು ಮಾಡ್ತಾರೆ, ಸೂರ್ಯೋದಯ ಸಂದರ್ಭದಲ್ಲಿ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ವಾಹನ ದಟ್ಟಣೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಮತ್ತು ಜನಸಂದಣಿ ದಟ್ಟಣೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ವಾಯುವಿಹಾರವನ್ನು ಮಾಡ್ತಾರೆ. ಜನಸಂದಣಿ ಜಾಸ್ತಿ ಇದ್ದರೆ ಏನಾಗುತ್ತೆ, ಅಲ್ಲಿ ಗಿಡ ಮರಗಳು ಕಡಿಮೆ ಇರ್ತವೆ, ಜನಸಂದಣಿ ಜಾಸ್ತಿ ಇದ್ದಂತಹ ಜಾಗದಲ್ಲಿ ನಾವು ವಾಯುವಿಹಾರವನ್ನು ಮಾಡಿದರೆ ಏನಾಗುತ್ತೆ ಅಂತಂದರೆ ಆ ಜನರಿಂದ ಬಿಡುವಂತಹ ಇಂಗಾಲ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹರಿದಾಡ್ತಾ ಇರುತ್ತೆ. ಅಲ್ಲಿ ಗಿಡ ಮರಗಳು ಕಡಿಮೆ ಇರೋದ್ರಿಂದಾಗಿ ಏನಾಗ್ತಾ ಹೋಗುತ್ತೆ, ಆಮ್ಲಜನಕದ ಉತ್ಪತ್ತಿ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಏನು ಹೆಚ್ಚಿಗೆಯನ್ನು ಸೇವನೆ ಮಾಡ್ತೀವಿ, ಅಲ್ಲಿ ಇಂಗಾಲ ಡೈಆಕ್ಸೈಡ್ ಜನರು ಬಿಡುವಂತಹ ಉಸಿರನ್ನೇ ಹೆಚ್ಚಿಗೆ ಸೇವನೆ ಮಾಡ್ತೀವಿ ಮತ್ತು ಅದೇ ಉಸಿರನ್ನ ಮತ್ತೆ ನಾವು ವಾಪಸ್ ತಗೊಳ್ತೀವಿ, ಹೊರಗಡೆ ಬರ್ತೀವಿ. ಹಾಗಾಗಿ ಶರೀರಕ್ಕೆ, ಆರೋಗ್ಯಕ್ಕೆ ಅದು ಉತ್ತಮವಾದದ್ದು ಅಲ್ಲ. ಅದೇ ವಾಹನಗಳ ದಟ್ಟಣೆ ಇರುವಂತಹ ಜಾಗದಲ್ಲಿ ನಾವು ವಾಯುವಿಹಾರವನ್ನು ಮಾಡಿದರೆ ಆ ವಾಹನದಿಂದ ಬರ್ತಕ್ಕಂಥ ಹೊಗೆ, ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಹೊಗೆ ಶರೀರಕ್ಕೆ ಅತ್ಯಂತ ದುಷ್ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅಂತಹ ಹೊಗೆಯನ್ನು ನಾವು ಸೇವಿಸುವುದರ ಬದಲಿಗೆ ಉತ್ತಮವಾದಂತಹ ನಿಸರ್ಗದ ಗಿಡ ಮರಗಳು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ನಾವು ವಾಯುವಿಹಾರವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಯಾವ ಸ್ಥಳದಲ್ಲಿ ನಾವು ಮಾಡಬಾರ್ದು ವಾಯುವಿಹಾರವನ್ನು? ಜನಸಂದಣಿ ಹೆಚ್ಚಿರುವಂತಹ ಸ್ಥಳಗಳಲ್ಲಿ ವಾಯುವಿಹಾರವನ್ನು ಮಾಡಬಾರ್ದು, ಮತ್ತು ವಾಹನಗಳ ದಟ್ಟಣೆ ಇರುವಂತಹ ಜಾಗದಲ್ಲಿ ನಾವು ವಾಯುವಿಹಾರವನ್ನು ಮಾಡಬಾರ್ದು. ಹಾಗಾದರೆ ಈ ವಾಯುವಿಹಾರವನ್ನು ಮಾಡೋದ್ರಿಂದ ನಮಗೆ ಏನೇನು ಪ್ರಯೋಜನಗಳು ಇದೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಾಯುವಿಹಾರವನ್ನು ಪ್ರಕೃತಿಯ ನಡುವೆ, ಗಿಡ ಮರಗಳ ನಡುವೆ ನಾವು ಮಾಡೋದ್ರಿಂದ, ನಾನು ಆಗಲೇ ಹೇಳಿದೆ, ಗಿಡ ಮರಗಳಿಂದ ಉತ್ಪತ್ತಿಯಾಗುವಂತಹ ಹೆಚ್ಚು ಪ್ರಮಾಣದ ಆಮ್ಲಜನಕ ನಮ್ಮ ಶರೀರವನ್ನು ಸೇರಿಕೊಳ್ಳುತ್ತೆ. ನಮ್ಮ ಶರೀರದಿಂದ ಬಿಡುವಂತಹ ಆಮ್ಲಜನಕವನ್ನು ಗಿಡ ಮರಗಳು ಹೀರಿಕೊಳ್ತವೆ. ಹಾಗಾಗಿ ಮೊದಲನೇ ಪ್ರಯೋಜನ ಏನು ವಾಯುವಿಹಾರದಿಂದ? ಶರೀರಕ್ಕೆ ಯಥೇಚ್ಛವಾಗಿ ಆಮ್ಲಜನಕ ದೊರೆಯುತ್ತದೆ. ಇದು ಮೊದಲನೇ ಪ್ರಯೋಜನ, ಹೆಚ್ಚು ಆಮ್ಲಜನಕ ದೊರೆಯುತ್ತದೆ. ಮತ್ತು ಎರಡನೇ ಪ್ರಯೋಜನ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ನಾನು ಹೇಳಿದೆ, ಇವತ್ತಿನ ಜಗತ್ತಿನಲ್ಲಿ, ಯಾಂತ್ರಿಕ ಬದುಕಿನಲ್ಲಿ ಏನಾಗ್ತಿದೆ, ಮನುಷ್ಯನಿಗೆ ಒತ್ತಡದ ಜೀವನ ಆಗ್ತಿದೆ. ನಾನು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಅದಾಗಿಲ್ಲ, ಇದಾಗಿಲ್ಲ, ಅದು ಬೇಕು, ಇದು ಬೇಕು ಎನ್ನುವಂಥ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ. ಈ ಮಾನಸಿಕ ಒತ್ತಡದ ಪರಿಣಾಮವಾಗಿ ಮನುಷ್ಯನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಹೃದಯಾಘಾತ ಆಗುವಂತಹದ್ದು, ಯಾವುದಾದ್ರೂ ಮಾರಕ ರೋಗಗಳು, ಈ ಒಂದು ನೆಮ್ಮದಿ ಇಲ್ಲದೆ ಕಾರಣದಿಂದಾಗಿ ಹಲವಾರು ಕಾಯಿಲೆಗಳು ಮನುಷ್ಯನಿಗೆ ತಗುಲುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ವಾಯುವಿಹಾರವನ್ನು ಮಾಡೋದ್ರಿಂದ ಏನಾಗಿದೆ, ತನ್ನ ದೈನಂದಿನ ಯಾಂತ್ರಿಕ ಬದುಕಿನ ನಡುವೆ, ಒತ್ತಡದ ಜೀವನದ ನಡುವೆ, ಟೆನ್ಷನ್ ಬದುಕಿನ ನಡುವೆ ಒಂದಷ್ಟು ನೆಮ್ಮದಿಯನ್ನು, ಮಾನಸಿಕ ನೆಮ್ಮದಿಯನ್ನು ಈ ವಾಯುವಿಹಾರ ತಂದುಕೊಡುತ್ತೆ. ಯಾಕೆ? ಎಲ್ಲ ಗೊಂದಲಗಳನ್ನು, ಎಲ್ಲ ಒತ್ತಡಗಳನ್ನು ಬದಿಗಿಟ್ಬಿಟ್ಟು ಆ ಕ್ಷಣದಲ್ಲಿ ವಾಯುವಿಹಾರ ಮಾಡುವಂಥ ಸಂದರ್ಭದಲ್ಲಿ ನಿಷ್ಕಲ್ಮಶವಾಗಿ ಆ ಪ್ರಕೃತಿಯ ಸೌಂದರ್ಯವನ್ನು ಸಲ್ಲಿತ ಮನಸ್ಸಲ್ಲಿರುವಂತಹ ಎಲ್ಲ ಒತ್ತಡಗಳನ್ನು ಸ್ವಲ್ಪ ದೂರ ಇಟ್ಟು ನಾವು ವಾಯುವಿಹಾರವನ್ನು ಮಾಡಿದರೆ ನಮಗೆ ಮಾನಸಿಕ ನೆಮ್ಮದಿನೂ ಕೂಡ ದೊರೆಯುತ್ತದೆ. ಅದೇ ನಾವು ವಾಯುವಿಹಾರ ಮಾಡಬೇಕಾದ್ರೆ ಮಾನಸಿಕ ಒತ್ತಡಗಳನ್ನೆಲ್ಲ ತುಂಬಿಕೊಂಡೇ ವಾಯುವಿಹಾರ ಮಾಡಿದರೆ ಅದು ಪ್ರಯೋಜನ ಆಗುವುದಿಲ್ಲ. ಇನ್ನು ಮೂರನೇ ಪ್ರಯೋಜನ, ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ನಾವು ಹಳ್ಳಿಗಳಲ್ಲಾಗಿರ್ಬೋದು ಬಹುತೇಕ ಮಕ್ಕಳುಗಳನ್ನು ನೋಡ್ತೀವಿ. ಹುಟ್ಟಿದಂತಹ ಮಕ್ಕಳುಗಳನ್ನು, ಚಿಕ್ಕ ವಯಸ್ಸಿನ ಮಕ್ಕಳುಗಳನ್ನು ಸ್ನಾನ ಮಾಡಿಸ್ಬಿಟ್ಟು ಅಥವಾ ಬೆಳಗಿನ ಬಿಸಿಲಿಗೆ ಮಗುವನ್ನು ಬೆಳಗಿನ ಸೂರ್ಯನ ಕಿರಣಗಳಿಗೆ ಹೋಗ್ತಾರೆ, ನೋಡಿದ್ದೀರಲ್ವ? ಅದರ ಜೊತೆಗೆ ನೀವು ಈ ಬೀಚ್ಗಳಿರ್ತಾವಲ್ವ, ಭಾರತದಲ್ಲಿರುವಂತಹ ಬಹುತೇಕ ಬೀಚ್ಗಳಲ್ಲಿ ವಿದೇಶಿಯರು ಬಂದುಬಿಟ್ಟು ಆ ಸಮುದ್ರದ ದಡದಲ್ಲಿ ತುಂಡುಡುಗೆಯಲ್ಲಿ ಮಲಗಿರ್ತಾರೆ. ಸೂರ್ಯನ ಕಿರಣಗಳನ್ನು ಅವರ ಶರೀರಕ್ಕೆ ತಗಲಲಿ ಅಂತ. ಈ ಸೂರ್ಯನ ಬೆಳಗಿನ ಕಿರಣಗಳಿಂದ ನಮಗೆ ಡಿ ವಿಟಮಿನ್ ದೊರೆಯುತ್ತದೆ. ಚರ್ಮಕ್ಕೆ ಬೇಕಾದಂತಹ ಡಿ ವಿಟಮಿನ್ ಅನ್ನುವಂಥದ್ದು ಈ ಸೂರ್ಯನ ಬೆಳಗಿನ ಕಿರಣಗಳು ಏನಿರ್ತವೆ, ಬೆಳಗಿನ ಹೊತ್ತು ಬರುವಂತಹ ಕಿರಣಗಳಲ್ಲಿ ಡಿ ವಿಟಮಿನ್ ಇರುತ್ತೆ. ಆ ಡಿ ವಿಟಮಿನ್ ಶರೀರಕ್ಕೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಚರ್ಮಕ್ಕೆ ಅಗತ್ಯವಾದಂತಹ ಡಿ ವಿಟಮಿನ್ ಸಿಗ್ತಾ ಹೋಗುತ್ತೆ. ಮತ್ತು ಈ ವಾಯುವಿಹಾರವನ್ನು ಮಾಡೋದ್ರಿಂದಾಗಿ ನಾವು ಆಟೋಮೆಟಿಕಲಿ ಏನಾಗ್ತದೆ, ಜೋರಾಗಿ ನಡೆದಾಡ್ತೀವಿ. ವಾಯುವಿಹಾರ ಮಾಡಬೇಕಾದ್ರೆ ಸ್ಲೋವಾಗಿ ನಡ್ಕೊಂಡು ಹೋಗೋದಿಲ್ಲ.
ರಕ್ತದ ಸಂಚಾರ ಕೂಡ ಸರಾಗವಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೊಂದು ಪ್ರಯೋಜನ ಇದು, ರಕ್ತದ ಸಂಚಾರ ಉತ್ತಮವಾಗ್ತಾ ಹೋಗುತ್ತೆ. ಇನ್ನೊಂದು ಪ್ರಯೋಜನ, ದೇಹದಲ್ಲಿರುವಂತಹ ನೋವುಗಳು ಏನಿದ್ದಾವೆ, ಕೀಲುಗಳ ನೋವುಗಳು ಆಗಿರ್ಬೋದು, ಅಂತವಾಗಿರ್ಬೋದು, ರನ್ನಿಂಗ್ ಅನ್ನು ಮಾಡಿದರೆ ಕೀಲುಗಳ ನೋವು ಆಗ್ತಾ ಹೋಗ್ಬೋದು. ಆದರೆ ಈ ವಾಯುವಿಹಾರವನ್ನು ಮಾಡೋದ್ರಿಂದ ಕೀಲುಗಳು ಉತ್ತಮ ಸೆಡಿಯೋದಿರ್ಬೋದು ಅಥವಾ ಮಸಲ್ ಸ್ಕ್ರ್ಯಾಚ್ ಅಂತ ಹೇಳ್ತೀವಲ್ಲ, ಇಂಥವೆಲ್ಲೂ ಕೂಡ ನರ ಸ್ನಾಯುಗಳು ಹಿಡಿಯುವಂಥದ್ದು ಇದೆಲ್ಲದೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಇದೆಲ್ಲದನ್ನ ಸೇರಿಸಿದ ಆಮ್ಲಜನಕ ಹೆಚ್ಚಾಗಿ ಇರುತ್ತದೆ, ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಮತ್ತು ಚರ್ಮಕ್ಕೆ ಬೇಕಾದ ಡಿ ವಿಟಮಿನ್ಸ್ ಇರುತ್ತೆ, ಮತ್ತು ರಕ್ತ ಸಂಚಾರ ಉತ್ತಮವಾಗ್ತಾ ಹೋಗುತ್ತೆ, ದೇಹದ ಕೀಲುಗಳು ಸ್ನಾಯುಗಳು ಉತ್ತಮವಾಗ್ತಾ ಹೋಗ್ತವೆ, ಸದೃಢ ಆಗ್ತಾ ಹೋಗ್ತವೆ. ಇವೆಲ್ಲದರ ಜೊತೆಗೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ನಿಯಮಿತವಾಗಿ ವಾಯುವಿಹಾರದಲ್ಲಿ ತೊಡಗುವುದಿಲ್ಲ, ಒಬ್ಬ ವ್ಯಕ್ತಿಯ ಆರೋಗ್ಯ ಇರುವಂಥದ್ದು ಉತ್ತಮವಾಗಿ ಇರುತ್ತೆ. ಇದು ವಾಯುವಿಹಾರದ ಬಗ್ಗೆ. ಇನ್ನು ಎರಡನೇ ವ್ಯಾಯಾಮ ಶಾಲೆ. ವ್ಯಾಯಾಮ ಶಾಲೆ ಇದನ್ನು ನಾವು ಹಲವಾರು ಹೆಸರುಗಳಿಂದ ಕರಿತೀವಿ. ನಾವು ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಅದನ್ನು ಜಿಮ್ ಅಂತ ಹೇಳ್ತೀವಿ. ಹಿಂದೆ ಎಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಅದನ್ನು ಕುಸ್ತಿ ಅಖಾಡ ಅಂತ ಕರಿತೀವಿ, ಅಖಾಡ ಅಂತ ಕರಿತೀವಿ. ಆಮೇಲೆ ಕಸರತ್ತು ಮಾಡುವಂತಹ ಜಾಗ ಅಂತ ಕರಿತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗರಡಿ ಮನೆ ಅಂತ ಕೇಳಿದಿರಲ್ವಾ? ಕಸರತ್ತನ್ನು ಮಾಡುವಂತಹ ಜಾಗಕ್ಕೆ ನಾವು ಗರಡಿ ಮನೆ ಅಂತ ಕರಿತಾ ಇದ್ವಿ. ಹಾಗಾಗಿ ಹಿಂದೆಲ್ಲ ಗರಡಿ ಮನೆ ಅಂತಂಥದ್ದು ಇವೆಲ್ಲ ನೋಡಿದ್ದೀರಾ ಹಲವಾರು ಸಿನಿಮಾಗಳು, ನಿಮಗೆಲ್ಲರೂ ಕೂಡ ಅದರ ಅನುಭವ ಇದ್ದೇ ಇರ್ಬೋದು. ಹಲವಾರು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ, ಚಿತ್ರಗಳಲ್ಲಿ ನೋಡಿರ್ಬೋದು. ಹಿಂದೆಲ್ಲ ಕಸರತ್ತು ಮಾಡುವಂಥದ್ದು ಒಂದು ಉದ್ದನೆಯ ದಪ್ಪನೆಯ ಕೈಲಿ ಇಟ್ಕೊಂಡಿರುವಂಥದ್ದನ್ನು ಪೂರ್ತಿ ಈ ಥರ ಸುತ್ತರಿಸುವಂಥದ್ದು, ಕೈಗಳಿಗೆ ವ್ಯಾಯಾಮ ಮಾಡುವಂಥದ್ದು, ದುಂಡಿಯನ್ನು ಎತ್ತುವಂಥದ್ದು, ಕುಸ್ತಿಯನ್ನು ಆಡುವಂಥದ್ದು, ದೈಹಿಕ ಕಸರತ್ತಿನ ಇದದು, ಬಸ್ಗೆ ಹೊಡೆಯುವಂಥದ್ದು, ದಂಡವನ್ನು ಹೊಡೆಯುವಂಥದ್ದು, ಇವೆಲ್ಲ ವ್ಯಾಯಾಮ ಮಾಡುವಂಥ ವಿಧಾನಗಳಾಗಿತ್ತು ಹಿಂದಿನ ಕಾಲದಲ್ಲಿ. ಅವೇ ಮುಂದುವರೆದ್ಬಿಟ್ಟು ಏನಾದರೂ ಅವೇ ಏನಾಗ್ತಾ ಹೋಗುದು, ಜಿಮ್ ಅಂತೇಳಿ ಆಗ್ತಾ ಹೋಗುದು. ಈ ವ್ಯಾಯಾಮ ಶಾಲೆಗಳು ಸಾಮಾನ್ಯವಾಗಿ ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾಗಿ ಮಾಡುವಂತಹ ವ್ಯಾಯಾಮಗಳಿಗೆ ತರಬೇತಿ ನೀಡುವಂತಹ ಶಾಲೆಗಳನ್ನು ವ್ಯಾಯಾಮ ಶಾಲೆಗಳು ಅಂತ ಕರಿತೀವಿ. ಶರೀರದ ಈಗ ನನಗೆ ನೀವು ನೋಡ್ತೀರಾ, ನನಗೆ ಇವೆಲ್ಲ ಆರ್ಮ್ಸ್ ದಪ್ಪ ಆಗಬೇಕು, ಕೈಗಳಷ್ಟೇ ಡಂಬಲ್ಸ್ ಮಾಡುವಂಥದ್ದು, ಚೆಸ್ಟ್ ಅಗಲ ಆಗಬೇಕು, ಎಕ್ಸಸೈಸ್ ಮಾಡುವಂಥದ್ದು, ಇದನ್ನು ನಾವು ಬಾರ್ಗಳನ್ನು ಎಳೆಯುವಂಥದ್ದು, ಹೊಟ್ಟೆ ಕಡಿಮೆ ಆಗಬೇಕು, ಅಬ್ಡಮನ್ ಎಕ್ಸಸೈಸ್ ಮಾಡುವಂಥದ್ದು, ಥೈಸ್ ದಪ್ಪ ಆಗಬೇಕು, ಕಾಲಿಗೆ ವೆಯ್ಟನ್ನು ಹಾಕಿ ಎಳೆಯುವಂಥದ್ದು, ಬೆನ್ನಿಗೆ, ಈ ರೀತಿ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಕ್ರಮಬದ್ಧವಾಗಿ ವ್ಯಾಯಾಮ ಮಾಡುವಂಥದ್ದನ್ನು ತರಬೇತಿ ನೀಡುವಂತಹ ಸ್ಥಳಗಳಿಗೆ ನಮ್ಮ ವ್ಯಾಯಾಮ ಶಾಲೆಗಳು ಅಂತೇಳಿ ಕರಿತೀವಿ. ಈಗ ನಾವು ಅದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಜಿಮ್ ಅಂತ ಹೇಳ್ತೀವಿ. ಈ ವ್ಯಾಯಾಮಗಳನ್ನು ಎರಡು ರೀತಿಯಲ್ಲಿ ಕೂಡ ಮಾಡಬಹುದು. ಈ ವ್ಯಾಯಾಮ ಶಾಲೆಗಳಲ್ಲಿ ಉಪಕರಣಗಳ ಸಹಿತ ಮತ್ತು ಉಪಕರಣಗಳ ರಹಿತ ವ್ಯಾಯಾಮವನ್ನು ಮಾಡಬಹುದು. ಉಪಕರಣಗಳ ರಹಿತ ವ್ಯಾಯಾಮ ಹೇಗೆ ಮಾಡಬಹುದು? ಬಸ್ಕಿ ಹೊಡೆಯಬಹುದು, ಡಿಪ್ಸ್ ಹೊಡೆಯಬಹುದು, ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ನಾವು ಕಾಲನ್ನು ಸೇರಿಸ್ಕೊಂಡು ಅಬ್ಡಮನ್ ಎಕ್ಸಸೈಸ್ ಮಾಡಬಹುದು, ಅಥವಾ ರನ್ನಿಂಗ್ ಸ್ಲೋ ಜಾಗ್ ಮಾಡಬಹುದು. ಇವೆಲ್ಲ ಉಪಕರಣಗಳ ರಹಿತವಾದಂಥ. ಉಪಕರಣಗಳ ಸಹಿತವಾಗಿ ಮಾಡುವಂಥದ್ದು ಇಂದಿನ ಗಡ್ಡಿ ಮನೆಗಳಲ್ಲಿ ಒಂದು ಗಟ್ಟಿಯಾದ ಮರದ ತುಂಡನ್ನು ಸುತ್ತರಿಸುವಂಥದ್ದು, ದುಂಡಿಯನ್ನು ಎತ್ತುವಂಥದ್ದು ಉಪಕರಣಗಳ ಸಹಿತ. ಇವತ್ತಿನ ಜಿಮ್ಗಳಲ್ಲಿ ಡಂಬಲ್ಸ್, ಬಾರ್ಸ್, ವೇಟ್ಸು ಇವೆಲ್ಲವೂ ಕೂಡ ಇದೆ. ಹಾಗಾಗಿ ಈ ವ್ಯಾಯಾಮ ಶಾಲೆಗಳಲ್ಲಿ ನಾವು ವ್ಯಾಯಾಮಗಳನ್ನು ಎರಡು ರೀತಿಯಾಗಿ ಮಾಡಬಹುದು. ಒಂದು ಉಪಕರಣಗಳ ಸಹಿತ ಮತ್ತು ಉಪಕರಣಗಳ ರಹಿತವಾದಂತಹ ವ್ಯಾಯಾಮಗಳನ್ನು ಮಾಡಬಹುದು. ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಿರಬೇಕಾದ್ರೆ ಉಪಕರಣಗಳ ಸಹಿತ ಅಥವಾ ಉಪಕರಣಗಳ ರಹಿತವಾದಂತಹ ವ್ಯಾಯಾಮವನ್ನು ವೈಜ್ಞಾನಿಕವಾಗಿ ಇಲ್ಲಿಗೆ ಇಷ್ಟೇ ಮಾಡಬೇಕು, ಈ ಥರ ಮಾಡಬೇಕು, ಈ ವ್ಯಾಯಾಮವನ್ನು ಈ ರೀತಿ ಮಾಡಿದ್ರೆ ನಿಮಗೆ ಈ ಅಂಗಾಂಗ ಒಂದು ಸೌಂದರ್ಯವನ್ನು ಕಾಣುತ್ತೆ ಎನ್ನುವಂತಹ ರೀತಿಯಲ್ಲಿ ಮಾಡುವಂತಹ ವ್ಯಾಯಾಮ ಶಾಲೆ ತರಬೇತಿ ಸ್ಥಳಗಳಿಗೆ, ಸುಸಜ್ಜಿತವಾದಂತಹ ಸ್ಥಳಗಳಿಗೆ ನಾವು ವ್ಯಾಯಾಮ ಶಾಲೆಗಳು ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾದರೆ ಈ ವ್ಯಾಯಾಮ ಶಾಲೆಗಳಿಗೆ ಅಂತ ಆಗ್ತಕ್ಕಂಥ ಪ್ರಯೋಜನಗಳು ಏನು? ಈ ವ್ಯಾಯಾಮ ಶಾಲೆಗಳಿಂದ ದೈಹಿಕ ದಾಢ್ಯತೆ ಜಾಸ್ತಿ ಆಗ್ತದೆ. ನೀವೆಲ್ಲರೂ ಬಾಡಿ ಬಿಲ್ಡರ್ಸ್ ಅನ್ನು ನೋಡಿದ್ದೀರ, ದೇಹ ದಾಢ್ಯ ಹೊಂದಿರುವಂಥ ನೋಡಿದ್ರೆ ನೀವೆಲ್ಲರೂ ಕೂಡ ಜಿಮ್ ಹೋಗುವಂಥವ್ರು ಅಂತ ನೋಡಿರಿ, ಅವ್ರು ನಡೆಯುವಂಥ ಸ್ಟೈಲೇ ಚೇಂಜ್ ಇರುತ್ತೆ, ಅವರ ದೇಹದ
ಅಂಗಾಂಗಗಳ ಸೌಷ್ಠತೆನೇ ಬೇರೆ ಇರುತ್ತೆ. ಆರ್ಮ್ಸ್ ಎಲ್ಲ ದಪ್ಪ ಇರ್ತವೆ, ಅಬ್ಡಮನ್ ಸಣ್ಣ ಇರುತ್ತೆ, ಚೆಸ್ಟ್ ಅಗಲ ಇರುತ್ತೆ. ಅವ್ರು ಓಡಾಡುವಂಥದ್ದು ಹಿಂಗೆ ಓಡಾಡ್ತಾ ಇರ್ತಾರೆ. ಅಂದರೆ ಜಿಮ್ ಹೋಗಿದ್ದಾರೆ, ವರ್ಕೌಟ್ ಮಾಡಿದರೆ ಅವರ ಶರೀರದ ಆ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಅತ್ಯಂತ ಕಷ್ಟದ ರೀತಿಯಲ್ಲಿ ಆ ವ್ಯಾಯಾಮಗಳನ್ನು ತರಬೇತಿಯನ್ನು ಪಡೆದಿರ್ತಾರೆ, ಆ ವ್ಯಾಯಾಮಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ವ್ಯಾಯಾಮ ಶಾಲೆಗಳಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತಂದರೆ, ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ಮನುಷ್ಯನಲ್ಲಿ, ಈಗ ನಾವು ಬಸ್ಗೆ ಹೊಡಿತೀವಿ, 8 ಬಸ್ಗೆ ಹೊಡೆದ್ರೆ ಸುಸ್ತಾಗುತ್ತೆ. ಅದೇ ನೀವು ಮಾಡಲೇಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ 100 ಬಸ್ಗೆ ಹೊಡೆದ ಸಂದರ್ಭದಲ್ಲಿ ಕಾಲುಗಳಿಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾಳೆ 200, ನಾಳೆ 300 ಈ ಡಿಪ್ಸ್ ಹೊಡೆಯೋದು, ಇವನ್ನೆಲ್ಲ ಮಾಡ್ತಾ 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 ಶರೀರದ ಅಂಗಾಂಗಗಳು ಸೌಷ್ಠ ಆಗ್ತಾ ಹೋಗ್ತವೆ. ಮತ್ತು ಶರೀರದಲ್ಲಿ ಕಷ್ಟ ಸಹಿಷ್ಣುತೆ ಮತ್ತು ವೇಗ, ಚಪಲತೆ, ಯಾವ ರೀತಿ ಮೈ ಬಗ್ಸೋದು, ಎಲ್ಲಾದ್ರೂ ಬಗ್ಸ್ಬೋದು ಅಥವಾ ಎಲ್ಲಿಗಾದ್ರೂ ಕೂಡ ನಾವು ಮೈಯನ್ನು ಚಾಚ್ಬೋದು, ಅಲ್ಲಿ ಹಿಡಿದು ಅನ್ನೋದಿಲ್ಲ. ಕಷ್ಟವನ್ನು ಸಹಿಸ್ಕೊಳ್ತೇವೆ, ಎಷ್ಟೇ ಭಾರವನ್ನು ಎತ್ತಿದ್ರು ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಯಾಕೆಂದರೆ ಅಭ್ಯಾಸದ ವ್ಯಾಯಾಮದ ಪರಿಣಾಮವಾಗಿ ಅಷ್ಟೇ ವೇಗನೂ ಕೂಡ ಇರುತ್ತೆ. ಮೈ ಹೊಡಿತ ಯಾವ ರೀತಿಯಾದ್ರೂ ಕೂಡ ಮೈ ಕೊಡುವಂಥದ್ದು, ಬಲನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇವೆಲ್ಲವನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಅದರಿಂದ ವ್ಯಾಯಾಮ ಶಾಲೆಗಳು ವೇಗ, ಬಲ, ಮೈ ಹೊಡಿತ, ಚಪಲತೆ, ಕಷ್ಟ ಸಹಿಷ್ಣುತೆ ಇವೆಲ್ಲವೂ ಕೂಡ ಈ ವ್ಯಾಯಾಮ ಶಾಲೆಗಳಿಂದ ನಾವು ಪಡ್ಕೊಳ್ಬೋದು. ವ್ಯಾಯಾಮ ಶಾಲೆಗಳಲ್ಲಿ ನಾವು ನಿಯಮಿತವಾಗಿ, ಅತಿ ಹೆಚ್ಚಲ್ಲ, ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ದೈಹಿಕ ದಾಢ್ಯತೆಯನ್ನು ಕೂಡ ಹೆಚ್ಚಿನ ಮಾಡಬಹುದು. ನಮ್ಮ ಶರೀರ ಸೌಂದರ್ಯವಾಗಿ ಇರಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ಕೊಳ್ಬೋದು. ಮತ್ತು ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ, ನಮಗೆ ಯಾವ ಅಂಗಾಂಗಗಳಿಗೆ ಅವಶ್ಯಕತೆ ಇದೆ, ನನ್ನ ಹೊಟ್ಟೆ ಜಾಸ್ತಿ ಇದ್ದರೆ ಹೊಟ್ಟೆಗೆ ನಾವು ವ್ಯಾಯಾಮವನ್ನು ಮಾಡ್ಬೋದು, ಹೊಟ್ಟೆ ಕಡಿಮೆ ಮಾಡ್ಕೊಳ್ಬೋದು. ಕೈ ಸಣ್ಣ ಇದ್ದರೆ ಕೈಗೆ ವ್ಯಾಯಾಮ ಮಾಡ್ಕೊಂಡು ಕೈನ ನಾವು ಸೌಂದರ್ಯವನ್ನು ಜಾಸ್ತಿ ಮಾಡ್ಕೊಳ್ಬೋದು. ಈ ರೀತಿ ಕ್ರಮಬದ್ಧವಾಗಿ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ವ್ಯಾಯಾಮವನ್ನು ಮಾಡುವಂಥದ್ದು ಇದರಿಂದ ಪಡ್ಕೊಳ್ಬೋದು. ಉತ್ತಮವಾದಂಥ ನಿಲುವನ್ನು ಹೊಂದಲಿಕ್ಕೆ ಸಹಾಯ ಆಗುತ್ತೆ. ನಾನು ಹೇಳಿದಾಗ ಏನು ಅಂತಂದರೆ, ಜಿಮ್ಗೆ ಹೋದಂಥವ್ರು, ವ್ಯಾಯಾಮ ಮಾಡ್ತಿರೋಂಥವ್ರು, ಪೈಲವಾಟರಾಗಿರ್ಬೋದು, ಜಿಮ್ ಮಾಡಿ ನಾವು ಓಡಾಡುವಂಥ ಸ್ಟೈಲು, ನಿಲುವು ಯಾರು ಕೂಡ ಇಲ್ಲಿ ಇರೋದಿಲ್ಲ. ವ್ಯಾಯಾಮ ಮಾಡೋದ್ರ, ಜಿಮ್ ಮಾಡೋದು ಹೀಗೆ ಇರ್ತಾರೆ. ಆ ರೀತಿ ಓಡಾಡುವಂಥದ್ದು ಅವರ ನಿಲುವಿನಲ್ಲೇ ಒಂದು ಗತ್ತು, ಗಾಂಭೀರ್ಯತೆ ಇರ್ತಾ ಹೋಗುತ್ತೆ. ಈ ವ್ಯಾಯಾಮಗಳನ್ನು ಅತಿ ಹೆಚ್ಚು ಮಾಡೋದ್ರಿಂದಾಗಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ರೋಗಗಳನ್ನು ತಡೆಯುವಂತಹ ಶಕ್ತಿ ಶರೀರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಉತ್ತಮವಾದಂತಹ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಿನ ಮತ್ತೊಂದು ಪ್ರಯೋಜನ ಏನೆಂದರೆ, ಈ ಜಿಮ್ಮನ್ನು ಮಾಡುವಂಥದ್ದು, ವ್ಯಾಯಾಮ ಶಾಲೆಗಳನ್ನು ಮಾಡುವಂಥದ್ದು ಬಹುತೇಕ ದುಶ್ಚಟಗಳಿಂದ ದೂರ ಇರುತ್ತಾರೆ. ಇದು ಬಹಳ ಪ್ರಮುಖವಾದ ಪ್ರಯೋಜನ. ಇವತ್ತಿನ ಯುವಶಕ್ತಿ ಬಹುತೇಕ ದುಶ್ಚಟಗಳಿಗೆ ದಾಸರಾಗ್ತಿರುವಂತಹ ಇಂದಿನ ಸಂದರ್ಭದಲ್ಲಿ ಈ ಜಿಮ್ಮನ್ನು ಮಾಡೋದ್ರಿಂದಾಗಿ, ವ್ಯಾಯಾಮ ಶಾಲೆಗಳಲ್ಲಿ ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡೋದ್ರಿಂದಾಗಿ ದುಶ್ಚಟಗಳಿಂದ ದೂರ ಇರಲಿಕ್ಕೆ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ, ಆರೋಗ್ಯಕರವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ಅವರು ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಈ ವ್ಯಾಯಾಮ ಶಾಲೆ ಸಹಕಾರಿ ಆಗುತ್ತೆ. ಮಕ್ಕಳ ದೇಹನೂ ಚೆನ್ನಾಗಿರುತ್ತೆ, ಮನಸ್ಸಿನ ಸ್ಥಿತಿನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಸಮಾಜದಲ್ಲಿ ಮುಂದುಕೊಂಡು ಹೋಗುವಂತಹ ಶಕ್ತಿಯನ್ನು ಬೆಳೆಯೋದ್ರಿಂದ ಸಾಮಾಜಿಕ, ದೈಹಿಕ, ಮಾನಸಿಕ ಗುಣಗಳು ಅವರಲ್ಲಿ ಬೆಳೀತಾ ಹೋಗ್ತವೆ. ಇದಿಷ್ಟು ಪ್ರಯೋಜನಗಳು ವ್ಯಾಯಾಮ ಶಾಲೆಗಳು. ಇನ್ನೊಂದು ಆರೋಗ್ಯಕರ ಪರಿಸರದ ಪ್ರಯೋಜನಗಳಲ್ಲಿ ಬರುವಂತಹ ಮತ್ತೊಂದು ಅಂದರೆ ಏರೋಬಿಕ್ಸ್. ಏರೋಬಿಕ್ಸ್ ಇತ್ತೀಚಿನ ದಿನಗಳಲ್ಲಿ ಇದನ್ನು ಹೆಚ್ಚು ಕೇಳ್ತಾ ಇರುವಂಥದ್ದು. ನಾವೆಲ್ಲ 10ನೇ ಕ್ಲಾಸಿನ ಪಠ್ಯದಲ್ಲಿ ಈ ಏರೋಬಿಕ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. 10ನೇ ಕ್ಲಾಸ್ನಲ್ಲಿ ನಮಗೆ ಒಂದು 12-14 ಏರೋಬಿಕ್ಸ್ ಚಟುವಟಿಕೆಗಳು ಇದ್ದಾವೆ. ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಸಾಮೂಹಿಕ ಚಟುವಟಿಕೆ ಏನು ಶನಿವಾರ ಇರುತ್ತೆ, ನೀವೆಲ್ಲರೂ ಕೂಡ ಮಾಡ್ತೀರಲ್ವಾ, ಅದನ್ನೇ ನಾವು ಏರೋಬಿಕ್ಸ್ ಅಂತ ಕರಿತೀವಿ. ಎಣಿಕೆಗೆ ಬದ್ಧವಾಗಿ, ಎಣಿಕೆಗೆ ತಕ್ಕಂತೆ ಹೆಜ್ಜೆ ಹಾಕುವುದನ್ನು ಅಥವಾ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದನ್ನು ನಾವೇನಂತ ಕರಿತೀವಿ, ಏರೋಬಿಕ್ಸ್ ಅಂತ ಹೇಳ್ತೀವಿ. ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳು ಏನಿದ್ದಾವೆ, ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ನೀಡುವಂತಹ, ತರಬೇತಿ ನೀಡುವಂತಹ ಏರೋಬಿಕ್ಸ್ ಕೇಂದ್ರಗಳಿಗೆ ಏರೋಬಿಕ್ಸ್ ಅಂತ ಕರಿತೀವಿ. ಈ ಚಟುವಟಿಕೆಗಳನ್ನು ನಾವು ಎಣಿಕೆಗೆ ತಕ್ಕಂತೆ ಮಾಡ್ತೀವಿ. 1 2 3 4
5 6 7 8 1 2 3 ಹೆಣಿಗೆಗೆ ತಕ್ಕಂತೆ ನಾವು ಅಷ್ಟೇ ವೇಗವಾಗಿ ನಮ್ಮ ದೇಹದ ಚಲನವಲನಗಳನ್ನು ಹೆಜ್ಜೆಗಳನ್ನು ಹಾಕ್ತಾ ಹೋಗುವಂಥದ್ದು, ಅಥವಾ ಒಂದು ಸಂಗೀತಕ್ಕೆ ತಕ್ಕಂತೆ ಸಂಗೀತವನ್ನು ಹಾಕಿಬಿಟ್ಟು ಆ ಸಂಗೀತದ ತಕ್ಕಂತೆ ಹೆಜ್ಜೆ ಹಾಕುವಂಥದ್ದನ್ನು ನಾವು ಏರೋಬಿಕ್ಸ್ನಲ್ಲಿ ಕಾಣ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ಏರೋಬಿಕ್ಸ್ ಕೇಂದ್ರಗಳು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಈ ಚಟುವಟಿಕೆಗಳಲ್ಲಿ ಮನರಂಜನೆಯೂ ಸಿಗುತ್ತೆ. ನೀವು ಒಂದು ಸಂಗೀತಕ್ಕೆ ವ್ಯಾಯಾಮ ಮಾಡೋ, ಈಗ ನೀವು ಒಂದು ವ್ಯಾಯಾಮ ಶಾಲೆಯಲ್ಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಎಲ್ಲಿ ಮ್ಯೂಸಿಕ್ ಬಂದರೂ ಅದಕ್ಕೆ ತಕ್ಕಂಗೆ ನೀವು ಮಾಡೋಕ್ಕಾಗೋದಿಲ್ಲ. ಡಂಬಲ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ಗೆ ತಕ್ಕಂಗೆ ಡಂಬಲ್ಸ್ ಮಾಡೋಕ್ಕಾಗೋದಿಲ್ಲ, ಡಿಪ್ಸ್ ಹೊಡೆಯೋಕ್ಕಾಗೋದಿಲ್ಲ. ಆದರೆ ಇವೇನಿದ್ದಾರೆ ಏರೋಬಿಕ್ಸ್ ಕೇಂದ್ರದಲ್ಲಿ ಹೆಜ್ಜೆಗಳನ್ನು ಹಾಕುವಂಥದ್ದನ್ನು ನೃತ್ಯದ ರೀತಿಯಲ್ಲೇ ಇರುತ್ತದೆ. ಏರೋಬಿಕ್ಸ್ ನೃತ್ಯದ ರೀತಿಯಲ್ಲೇ ಇರುತ್ತೆ. ಆ ಸಂಗೀತಕ್ಕೆ ತಕ್ಕಂತೆ ಎಣಿಕೆಗೆ ತಕ್ಕಂತೆ ಹೆಜ್ಜೆ ಹಾಕೋದ್ರಿಂದ ಒಂದು ಖುಷಿನೂ ಸಿಗುತ್ತೆ, ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯೂ ಕೂಡ ಬರೋದಿಲ್ಲ, ಒಂದು ಮನರಂಜನೆ ಸಿಗ್ತಾ ಹೋಗುತ್ತೆ. ಈ ಮನರಂಜನೆಯ ಜೊತೆಗೆ ಹೆಚ್ಚಿಗೆ ಆಮ್ಲಜನಕ ಶರೀರಕ್ಕೆ ಸೇರ್ತಾ ಹೋಗುತ್ತೆ. ಹಾಗಾಗಿ ಈ ಏರೋಬಿಕ್ಸ್ ಕೇಂದ್ರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಈ ಏರೋಬಿಕ್ಸ್ನಿಂದ ಏನು ಪ್ರಯೋಜನಗಳಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಈ ಏರೋಬಿಕ್ಸನ್ನು ಮಾಡೋದ್ರಿಂದ ಶರೀರ ಯಾವ ರೀತಿ ಬೇಕಾದರೂ ಬಗ್ಗುವಂಥದ್ದಾಗಿರ್ಬೋದು, ಮೈಮಣಿತ, ಚಪಲತೆ, ಕಷ್ಟ ಸಹಿಷ್ಣುತೆ ಈ ಏರೋಬಿಕ್ಸ್ ಚಟುವಟಿಕೆಗಳಿಂದ ಉಂಟಾಗ್ತದೆ. ಯಾವ ರೀತಿ ಬಗ್ಬೋದು, 1 2 3 4 ಯಾವ ರೀತಿ ಬಗ್ಬೋದು, ಮೈಮಣಿತ, ಕಷ್ಟ ಸಹಿಷ್ಣುತೆ, ಎಷ್ಟೊತ್ತು ಮಾಡಿದ್ರು ಕೂಡ ಸುಸ್ತಾಗದೇ ಇರುವಂಥದ್ದು, ಯಾವ ರೀತಿ ಬಗ್ಗುವಂಥದ್ದು, ಗುಡ್ಡುವಂಥದ್ದು, ಈ ರೀತಿಯನ್ನು ಮಾಡೋದ್ರಿಂದ ಮೈಮಣಿತ, ಕಷ್ಟ ಸಹಿಷ್ಣುತೆ, ಚಪಲತೆ ಇವೆಲ್ಲ ಏರೋಬಿಕ್ಸ್ ಚಟುವಟಿಕೆಗಳನ್ನು ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ. ಹೃದಯದ ನಾಳಗಳ ದಕ್ಷತೆ ಹೆಚ್ಚಾಗುವುದು, ಹೆಚ್ಚಿಗೆ ಪ್ರಮಾಣದ ಆಮ್ಲಜನಕ ನಮ್ಮ ಶರೀರಕ್ಕೆ ಸಿಗೋದ್ರಿಂದ ನಾವು ಹೆಚ್ಚಿಗೆ ಫಾಸ್ಟ್ ಆಗಿ ಆ ಕೌಂಟ್ಸನ್ನು ಮಾಡ್ತಾ ಸಂಗೀತಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾ ಹೋಗುವ ಸಂದರ್ಭದಲ್ಲಿ ರಕ್ತ ಸಂಚಾರಗಳು ಕೂಡ ಉತ್ತಮ ಆಗ್ತಾ ಹೋಗ್ತದೆ. ಹೃದಯಕ್ಕೆ ಸಂಚರಿಸುವಂತಹ ರಕ್ತದ ನಾಳಗಳ ಕ್ಷಮತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನರ ಸ್ನಾಯುಗಳ ಸಂಯೋಜನೆ ಉತ್ತಮವಾಗಿರುತ್ತೆ. ನೀವೇನಾದ್ರೂ ಒಂದು ಚಟುವಟಿಕೆ ಮಾಡೋದು, ಕಾಲು ಹಿಡಿದು ಕೈ ಹಿಡಿದು ಅಂತಂತೀವಲ್ಲ, ಮಸಲ್ ಸ್ಕ್ಯಾಚ್ ಅಂತ ಹೇಳ್ತೀವಿ. ಅಂತಹ ಮಸಲ್ ಸ್ಕ್ಯಾಚ್ ಆಗುವಂಥದ್ದು ಕೂಡ ಕಡಿತಾ ಹೋಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ನೃತ್ಯದ ಕಲೆ ಹೆಚ್ಚಾಗ್ತಾ ಹೋಗುತ್ತೆ. ನೃತ್ಯದ ಕಲೆಯನ್ನು ಕೂಡ ಅಭಿವೃದ್ಧಿಪಡಿಸ್ಬೋದು ಮತ್ತು ಅದರಲ್ಲಿ ಯಾರು ಕೂಡ ತುಂಬ ಪ್ರಾವೀಣ್ಯತೆಯನ್ನು ತೋರಿಸಿದ್ರೆ ಅಂಥವ್ರಿಗೆ ಹೆಚ್ಚಿನ ತರಬೇತಿಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಏರೋಬಿಕ್ಸ್ ಚಟುವಟಿಕೆಯನ್ನು ಮಾಡೋದ್ರಿಂದ ಕೇವಲ ಇದು ಚಟುವಟಿಕೆ ಮಾತ್ರ ಅಲ್ಲ, ಆರೋಗ್ಯ ಮಾತ್ರ ಅಲ್ಲ, ಜೊತೆಗೆ ಮನರಂಜನೆ ಕೂಡ ಸಿಗ್ತಾ ಹೋಗುತ್ತೆ. ಇದರ ನಂತರದಲ್ಲಿ ನೋಡುವಂಥದ್ದು ಮತ್ತೊಂದು ಈಜು ಕೊಳ. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. ಹಳ್ಳಿಗಳೆಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲ್ ಯಾವುದು, ಕೆರೆ, ಚಾನಲ್, ಹಳ್ಳಗಳು, ಇವು ಸ್ವಿಮ್ಮಿಂಗ್ ಪೂಲ್ ಆದರೆ ಒಂದು ಸುಸಜ್ಜಿತವಾದಂತಹ ಪ್ರದೇಶದಲ್ಲಿ ಈಜಾಡಿಕೆ ಮಾಡುವಂತಹ, ನೀರನ್ನು ಶೇಖರಣೆ ಮಾಡುವಂಥ, ಅದನ್ನು ಕ್ಲೀನ್ ಮಾಡುವಂಥದ್ದು, ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕುವಂಥದ್ದು, ತರಬೇತಿಯನ್ನು ನೀಡುವಂಥದ್ದು ಸ್ಥಳಗಳಿಗೆ ನಾವು ಈಜು ಕೊಳ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಂತ ಕರೀತೀವಿ. ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ಸ್ವಿಮ್ಮಿಂಗ್ ಈಸ್ ದ ಮದರ್ ಎಕ್ಸಸೈಸಸ್ ಆಫ್ ಆಲ್ ಎಕ್ಸಸೈಸಸ್. ಮದರ್ ಎಕ್ಸಸೈಸ್ ಆಫ್ ಆಲ್ ಎಕ್ಸಸೈಸ್. ಈಜು ಅನ್ನೋಂಥದ್ರಿಂದ ಎಲ್ಲ ವ್ಯಾಯಾಮಗಳಿಗಿಂತ ತಾಯಿ ವ್ಯಾಯಾಮ ಇದ್ದಾಗೆ ಅಂತೇಳಿ. ಈಜನ್ನು ಮಾಡೋದ್ರಿಂದಾಗಿ ಏನಿರ್ಬೋದು, ಇಡೀ ಶರೀರಕ್ಕೆ ವ್ಯಾಯಾಮ ಶಾಲೆಯಲ್ಲಿ ಒಂದೊಂದು ಅಂಗ ಮಾಡ್ತೀವಿ. ವಾಯು ವ್ಯವಹಾರವನ್ನು ಮಾಡೋದ್ರಿಂದ ಕೆಲವೊಂದು ಮಾಡ್ತೀವಿ. ಈಜು ಏರೋಬಿಕ್ಸ್ ಮಾಡೋದ್ರಿಂದ ಕೆಲವೊಂದು ಅಂಗಗಳಿಗೆ ಅದು ವರ್ಕೌಟ್ ಆಗ್ಬೋದು. ಆದರೆ ಈಜನ್ನು ಮಾಡೋದ್ರಿಂದ ಶರೀರದ ಎಲ್ಲ ಭಾಗಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಹೋಗುತ್ತೆ. ಹಾಗಾಗಿ ಈಜು ಎಂದರೆ ನೀರಿನಲ್ಲಿ ತೇಲುವಂತಹ ಕಲೆಯಲ್ಲಿ ನಾವು ಈಜು ಅಂತ ಕರೆಯುತ್ತೇವೆ. ನೀರಿನಲ್ಲಿ ತೇಲುವಂತಹ ಕಲೆ ಅಥವಾ ಕೌಶಲ್ಯವನ್ನು ನಾವೇನು ಕರಿತೀವಿ, ಈಜು ಅಂತ ಹೇಳಿ ಕರಿತೀವಿ. ಒಂದು ನಿರ್ದಿಷ್ಟಪಡಿಸಿದಂತಹ ಆಳದಲ್ಲಿ ಶುದ್ಧವಾದ ನೀರನ್ನು ಶೇಖರಿಸಿಬಿಟ್ಟು ಈಜುವುದಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದನ್ನು ನಾವೇನು ಕರಿತೀವಿ, ಈಜು ಕೊಳ ಅಂತೇಳಿ ಕರೀತಾ ಹೋಗ್ತೀವಿ. ಒಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ನೀರನ್ನು ಶೇಖರಣೆ ಮಾಡಿಬಿಟ್ಟು ಸ್ವಚ್ಛವಾಗಿಟ್ಬಿಟ್ಟು ಅಲ್ಲಿ ಈಜಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಮತ್ತು ಅಲ್ಲಿ ತರಬೇತಿಯನ್ನು, ಈಜನ್ನು ಕಲಿಸಲಿಕ್ಕೆ ತರಬೇತಿ ನೀಡುವಂತಹ ಸ್ಥಳಗಳಿಗೆ ಈಜು ಕೊಳ ಅಂತೇಳಿ ಕರಿತೀವಿ. ಒಂದು ನಿರ್ದಿಷ್ಟವಾದ ಇಷ್ಟೇ ಆಳ ಇದೆ, ಇಲ್ಲಿ ಇಷ್ಟೇ ಆಳ ಇದೆ. ಕೆರೆಗಳಲ್ಲಿ ಏನಾಗ್ತದೆ, ಒಂದು ಕಡೆ ಗುಂಡಿ ಇರ್ಬೋದು, ಒಂದು ಕಡೆ ಕಡಿಮೆ ಇರ್ಬೋದು, ಇಲ್ಲಿ ಕಡಿಮೆ ಇದೆ ಅಂತ ಕೆಳ ಹೋಗ್ಬೋದು. ಆ ರೀತಿ ಈಜನ್ನು ಯಾವ ರೀತಿ ಈಜಾಡಬೇಕು ಅಂತ ಕಲಿಸುವಂತಹ ಒಂದು
ಶೇಖರಿಸಲ್ಪಟ್ಟಂತಹ ಸ್ಥಳದಲ್ಲಿ ನೀರನ್ನು ಶೇಖರಿಸಲ್ಪಟ್ಟು ಸ್ವಚ್ಛವಾಗಿ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳೋದನ್ನ ತರಬೇತಿ ನೀಡುವಂತಹ ಪ್ರದೇಶವನ್ನು ನಾವೇನು ಕರಿತೀವಿ ಈಜು ಕೊಳ ಅಂತೇಳಿ ಕರೀತಾ ಹೋಗ್ತೀವಿ. ಹಾಗಾದರೆ ಈ ಈಜನ್ನು ಏನೇನು ಪ್ರಯೋಜನಗಳಿದೆ, ಈ ಈಜು ಕೊಳದಿಂದ ಆಗಿರ್ಬೋದು ಅಥವಾ ಈಜಿನಿಂದ ಏನೇನು ಪ್ರಯೋಜನಗಳಿದ್ದಾವೆ? ನಾನು ಆಗಲೇ ಹೇಳಿದ್ದೀನಿ, ಯಾವುದಾದ್ರೂ ವಾಯುವಿಹಾರ ಆಗಿರ್ಬೋದು, ವ್ಯಾಯಾಮ ಶಾಲೆ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಒಂದೊಂದು ಅಂಗಾಂಗಗಳಿಗೆ ವ್ಯಾಯಾಮ ಆಗಬೇಕು. ಆದರೆ ಈಜನ್ನು ಮಾಡೋದ್ರಿಂದ ಶರೀರದ ಪ್ರತಿಯೊಂದು ಅಂಗಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಹೋಗುತ್ತೆ. ಇದು ಮೊದಲನೇ ಪ್ರಯೋಜನ. ಶರೀರದ ಪ್ರತಿಯೊಂದು ಅಂಗಗಳಿಗೂ ಈಜಿನಿಂದ ವ್ಯಾಯಾಮ ಆಗ್ತಾ ಹೋಗುತ್ತೆ. ನರ ಸ್ನಾಯುಗಳ ಹೊಂದಾಣಿಕೆ ಉತ್ತಮವಾಗ್ತಾ ಹೋಗುತ್ತೆ. ಈಜನ್ನು ನೀರಲ್ಲಿ ತೇಲೋದ್ರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉತ್ತಮವಾಗ್ತಾ ಹೋಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಕಷ್ಟ ಸಹಿಷ್ಣುತೆ, ಬಲ, ಚಪಲತೆ, ವೇಗ, ಮೈಮಂಡ ಇವೆಲ್ಲವೂ ಕೂಡ ಈಜಾಡ್ತಾ ಹೋಗ್ತೀವಿ. ದೂರ ಹೋಗಬೇಕು, ಸುಸ್ತಾಗ್ತಾರೆ, ಅಲ್ಲೇ ನೀರನ್ನು ನೋಡ್ತೀವಿ. ಹೆಚ್ಚು ದೂರವನ್ನು ಕ್ರಮಿಸ್ತಾ ಏನಾಗುತ್ತೆ, ಕಷ್ಟವನ್ನು ಸಹಿಸಿಕೊಳ್ತಕ್ಕಂಥದ್ದು. ಕೈಗಳಿಗೆ ವ್ಯಾಯಾಮ ಆಗುತ್ತೆ, ಹೊಟ್ಟೆಗೆ ವ್ಯಾಯಾಮ ಆಗುತ್ತೆ, ಕಾಲಿಗೆ ವ್ಯಾಯಾಮ ಆಗುತ್ತೆ. ಶರೀರದ ಎಲ್ಲ ಅಂಗಾಂಗಗಳಿಗೂ ಮೈಮಣಿತ, ಕಷ್ಟ ಸಹಿಷ್ಣುತೆ, ವೇಗ, ಚಪಲತೆ, ಮೈಮಣಿತ ಎಲ್ಲವೂ ಕೂಡ ಇದರಲ್ಲಿ ಈಜಲ್ಲಿ ಸಿಗ್ತಾ ಹೋಗುತ್ತೆ. ಹೃದಯದ ನಾಳಗಳಿಗೆ, ಹೃದಯಕ್ಕೆ ಹೋಗುವಂತಹ ರಕ್ತದ ನಾಳಗಳಿಗೆ ರಕ್ತದ ಸಂಚಾರವೂ ಕೂಡ ಉತ್ತಮವಾಗುತ್ತೆ. ಎಷ್ಟು ಸುಸ್ತಾಗ್ತಾರೆ ಈಜಾಡುವಂತಲ್ಲಿ ಗೊತ್ತಿರ್ಬೋದು, ಎಷ್ಟು ಸುಸ್ತಾಗ್ತಾವೋ ಈಜು ಅಷ್ಟು ಸುಲಭ ಅಲ್ಲ, ಸುಸ್ತಾಗುತ್ತೆ ಬೇಗ. ಹಾಗಾಗಿ ಹೃದಯದ ನಾಳಗಳ ಸಂಚಾರ ಅಥವಾ ಉತ್ತಮವಾದ ರಕ್ತ ಸಂಚಾರ ಉತ್ತಮವಾಗ್ತಾ ಹೋಗುತ್ತೆ. ಮತ್ತೆ ಈಜನ್ನು ಆಡುವುದರಲ್ಲಿ ನೀವು ಯಾರು ದಪ್ಪ ಇರೋದಿಲ್ಲ, ಒಳ್ಳೆ ಆಕರ್ಷಕವಾದಂತಹ ನಿಲುವನ್ನು ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಇಷ್ಟೆಲ್ಲ ಆಗ್ತದೆ. ಈ ಈಜಿನಲ್ಲಿ ಹೆಚ್ಚಿಗೆ ಪ್ರಾವೀಣ್ಯತೆಯನ್ನು ಪಡೆದು ತರಬೇತಿಯನ್ನು ಪಡೆದಂಥವರು ಸ್ಪರ್ಧೆಯೂ ಕೂಡ ಭಾಗವಹಿಸಬಹುದು ಮತ್ತು ಈ ಸ್ಪರ್ಧೆಯಲ್ಲಿ ವಿಜೇತರು ಕೂಡ ಆಗ್ಬೋದು. ಇದರ ಮೂಲಕ ಸಮಾಜದಲ್ಲಿ ನನಗೊಂದು ಪ್ರೈಸ್ ಬಂದಿದೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗುತ್ತೆ. ಆ ರೀತಿಯ ತರಬೇತಿಯನ್ನು ಪಡೆದು ಪ್ರಾವೀಣ್ಯತೆಯನ್ನು ಪಡೆದರೆ ಸಮಾಜದಲ್ಲಿ ಸ್ಥಾನಮಾನ, ಗೌರವ ಕೂಡ ಸಿಗ್ತಾ ಹೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾಯುವಿಹಾರ ಎಲ್ಲ ವಯೋಮಾನಕ್ಕಾಗೋದಿಲ್ಲ, ವ್ಯಾಯಾಮ ಶಾಲೆ ಎಲ್ಲ ವಯೋಮಾನಕ್ಕಾಗೋದಿಲ್ಲ, ಏರೋಬಿಕ್ಸ್ ಎಲ್ಲ ವಯೋಮಾನಕ್ಕಾಗೋದಿಲ್ಲ. ಆದರೆ ಈಜು ಏನಿದೆ ಚಿಕ್ಕ ಮಗುವಿನಿಂದ ಹಿಡಿದ್ಬಿಟ್ಟು ವಾಯುವಿನ ಸಣ್ಣ ಮಕ್ಕಳು ಮಾಡಲ್ಲ. ಅದೇ ಈಜು ಏನಿದೆ ಸಣ್ಣ ಮಕ್ಕಳಿಂದ ಹಿಡಿದ್ಬಿಟ್ಟು ಮುದುಕರ ತನಕ ಕೂಡ ಎಲ್ಲ ವಯಸ್ಸಿನವರು ಕೂಡ ಈ ಈಜನ್ನು ಮಾಡಬಹುದಾಗಿದೆ. ಇಷ್ಟು ಈಜು ಕೊಳದ ಬಗ್ಗೆ. ನಂತರ ಕ್ರೀಡಾ ತರಬೇತಿ ಕೇಂದ್ರಗಳು. ಕ್ರೀಡಾ ತರಬೇತಿ ಕೇಂದ್ರಗಳು ನಮ್ಮ ದೇಶದಲ್ಲಿ ಹಲವಾರು ರಾಜ್ಯವ್ಯಾಪಿ ಕ್ರೀಡಾ ತರಬೇತಿ ಕೇಂದ್ರಗಳಿದ್ದಾವೆ, ಜಿಲ್ಲಾ ಮಟ್ಟದ ಕ್ರೀಡಾ ತರಬೇತಿ ಕೇಂದ್ರಗಳಿದ್ದಾವೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ನ್ಯಾಷನಲ್ NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಂತೇಳಿ. ಅದೇ ರೀತಿ ಕರ್ನಾಟಕದಲ್ಲೂ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಅಂತೇಳಿ. ಕ್ರೀಡಾ ಪ್ರಾಧಿಕಾರ ಕೆಳಗಡೆ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಪ್ರಾಧಿಕಾರಗಳು ಇದ್ದಾವೆ. ಹಾಗಾದರೆ ಕ್ರೀಡಾ ತರಬೇತಿ ಕೇಂದ್ರಗಳು ಅಂತಂದರೆ ಏನು? ಈಗ ಎಲ್ಲರೂ ಎಲ್ಲ ಕ್ರೀಡೆಗಳನ್ನು ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರು ವಾಲಿಬಾಲಲ್ಲಿ ಚೆನ್ನಾಗಿರ್ಬೋದು, ಒಬ್ಬರು ಅಥ್ಲೆಟಿಕ್ಸಲ್ಲಿ ಚೆನ್ನಾಗಿರ್ಬೋದು, ಒಬ್ಬರು ರನ್ನಿಂಗಲ್ಲಿ ಚೆನ್ನಾಗಿರ್ಬೋದು, ಒಬ್ಬರು ಥ್ರೋಯಿಂಗ್ ಇವೆಂಟ್ಸಲ್ಲಿ ಚೆನ್ನಾಗಿರ್ಬೋದು, ಒಬ್ಬರು ಜಂಪಿಂಗಲ್ಲಿ ಚೆನ್ನಾಗಿರ್ಬೋದು, ಒಬ್ಬರು ಬಾಸ್ಕೆಟ್ಬಾಲ್, ಹಾಕಿ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಆಟದಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿ ಇರುತ್ತೆ, ಅದರಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಅಂತಹ ಪ್ರಾವೀಣ್ಯತೆಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಅದೇ ಆಟದ ಬಗ್ಗೆ, ಒಂದು ನಿರ್ದಿಷ್ಟಪಡಿಸಿದಂಥ ಆಟದ ಬಗ್ಗೆ ಅವರಿಗೆ ಹೆಚ್ಚಿನ ತರಬೇತಿಯನ್ನು ಸನ್ನಿವಾಸವಾಗಿ ಅಲ್ಲೇ ಇದ್ದುಬಿಟ್ಟು ಅವರು ಅಲ್ಲೇ ವಾಸವಾಗಿಬಿಟ್ಟು ಬೆಳಗ್ಗೆ ಸಂಜೆ ತರಬೇತಿಯನ್ನು ಪಡ್ಕೊಳ್ಳುವಂಥದ್ದು ಮತ್ತು ಹೆಚ್ಚಿನ ತರಬೇತಿಯನ್ನು ಪಡೆದುಬಿಟ್ಟು ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ರೀತಿ ತಯಾರು ಮಾಡುವಂತಹ ತರಬೇತಿ ಕೇಂದ್ರಗಳೇ ಕ್ರೀಡಾ ತರಬೇತಿ ಕೇಂದ್ರಗಳು. ಕ್ರೀಡೆಗಳಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಕ್ರೀಡಾಪಟುಗಳು ಉತ್ತಮ ಸಾಧನೆಯನ್ನು ಮಾಡಬೇಕಾದರೆ ಆ ಸಾಧನೆ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಿರ್ಮಿತವಾದಂಥವೇ ಈ ಕ್ರೀಡಾ ತರಬೇತಿ ಕೇಂದ್ರಗಳು. ಹೇಳಿದ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಇದೆ, ಭಾರತೀಯ NIS
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಭಾರತೀಯ ಕ್ರೀಡಾ ಪ್ರಾಧಿಕಾರ ಇದೆ. ಅದೇ ರೀತಿ ವಿವಿಧ ಜಿಲ್ಲೆಗಳಲ್ಲಿ ಈ ಚಿತ್ರದುರ್ಗದಲ್ಲಿ ನೋಡ್ತೀವಲ್ಲ ಸ್ಟೇಡಿಯಂ ಇದೆ, ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಹೇಳಿ ಕರಿತೀವಿ ನಾವು. ಕ್ರೀಡಾ ವಸತಿ ನಿಲಯಗಳು ಅಂತೇಳಿ ಕ್ರೀಡಾ ತರಬೇತಿ ಕೇಂದ್ರಗಳು. ಆ ಸ್ಟೇಡಿಯಮಲ್ಲಿ ಅದಕ್ಕೆ ತಕ್ಕಂತೆ ಯಾವ್ಯಾವ ಕ್ರೀಡೆಗಳಿದ್ದಾವೆ ಅದಕ್ಕೆ ತಕ್ಕಂತೆ ಆ ಕ್ರೀಡೆಗಳಿಗೆ ತರಬೇತಿ ನೀಡಬೇಕು. ರನ್ನಿಂಗ್ ಅಂದರೆ ರನ್ನಿಂಗು, ಗೇಮ್ಸ್ ಅಂದರೆ ಗೇಮ್ಸ್, ಇದರ ಅವರ ತರಬೇತಿ ನೀಡಲು ಹೆಚ್ಚಿನ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಅಲ್ಲಿ ತರಬೇತಿಯನ್ನು ನೀಡ್ತಾರೆ. ಅದರ ಜೊತೆಗೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಕೂಡ ಸರ್ಕಾರವನ್ನು ಹೊರತುಪಡಿಸಿ ಕೆಲವೊಂದು ಖಾಸಗಿ ಸಂಸ್ಥೆಗಳು ಕೂಡ ಈ ಒಂದು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಈಗ ವಿಜಯ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಡಿಯಾ ಇರ್ಬೋದು, ಅದು ಭಾರತೀಯ ರೈಲ್ವೆ ಇರ್ಬೋದು, ಭಾರತೀಯ ಪೊಲೀಸ್ ಇರ್ಬೋದು, ಕರ್ನಾಟಕ ಪೊಲೀಸ್ ಇರ್ಬೋದು, ಭಾರತೀಯ ಸೈನ್ಯ ಇರ್ಬೋದು, ಈ ರೀತಿಯಾಗಿ ಖಾಸಗಿ ಸಂಸ್ಥೆಗಳ ಒಳತನದಲ್ಲಿರುವಂತಹ ಕೆಲವೊಂದು ಸಂಸ್ಥೆಗಳು ಕೂಡ ಉತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಪ್ರಾಯೋಜಕದಲ್ಲಿ ತಮ್ಮ ಹಣಕಾಸಿನ ಸಹಕಾರದೊಂದಿಗೆ ತರಬೇತಿಯನ್ನು ನೀಡಿಬಿಟ್ಟು ಅವರು ಆ ಸಂಸ್ಥೆಯ ಮೂಲಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಾಗಿರ್ಬೋದು, ಆ ವ್ಯಕ್ತಿಯಾಗಿರ್ಬೋದು ಹೆಚ್ಚಿಗೆ ಪ್ರಶಸ್ತಿಗಳನ್ನು ಪಡೆಯೋದ್ರಿಂದಾಗಿರ್ಬೋದು, ಕೇವಲ ಆ ಪ್ರಶಸ್ತಿಯನ್ನು ಪಡೆದಂಥ ಸಂದರ್ಭದಲ್ಲಿ ಅವಾಗೇನಾಗುತ್ತೆ, ಖಾಸಗಿ ಸಂಸ್ಥೆಯವರಿಗೆ ಕೇವಲ ಆ ವ್ಯಕ್ತಿಗೆ ಪ್ರಶಸ್ತಿ ಮಾತ್ರ ಸಿಕ್ಕಾಗೋದಿಲ್ಲ, ಆ ಒಂದು ಖಾಸಗಿ ಸಂಸ್ಥೆಯ ಹೆಸರು ಕೂಡ ಆ ವಿದ್ಯಾರ್ಥಿ ಜೊತೆಗೆ ಜೋಡಣೆ ಆಗೋದ್ರಿಂದ ಆ ಖಾಸಗಿ ಸಂಸ್ಥೆಯ ಹೆಸರು ಕೂಡ ಉತ್ತಮವಾಗ್ತಾ ಹೋಗುತ್ತೆ, ಹೆಚ್ಚಿಗೆ ಹೆಸರನ್ನ ಪ್ರಖ್ಯಾತಿಯನ್ನು ಪಡಿತಾ ಹೋಗುತ್ತೆ. ಈ ಎಲ್ಲ ಕ್ರೀಡಾ ತರಬೇತಿ ಕೇಂದ್ರಗಳು ಸನ್ನಿವಾಸವಾದಂತಹ ಕೇಂದ್ರಗಳು. ಅವರಲ್ಲೇ ಇರಬೇಕು. ಹಾಸ್ಟೆಲ್, ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲೇ ಇರಬೇಕು. ಬೆಳಗ್ಗೆ ಹೇಳ್ತಾರೆ, ಅವ್ರ ಊಟ ತಿಂಡಿ ವಸತಿ ಎಲ್ಲ ಆಗಿರುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ನಿಗದಿಪಟ್ಟಿದ್ದ ವೇಳಾಪಟ್ಟಿ ಇರುತ್ತೆ. ಬೆಳಗ್ಗೆ ಇಷ್ಟು ಅವಧಿ ಅವರಿಗೆ ತರಬೇತಿ ಇರುತ್ತೆ. ಮತ್ತು ಶಾಲಾ ಅವಧಿಯಲ್ಲಿ ಶಾಲೆಗೆ ಹೋಗ್ತಾರೆ, ಶಾಲೆ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ಹಾಸ್ಟೆಲಿಗೆ ಬರ್ತಾರೆ, ಮತ್ತೆ ರೆಡಿ ಆಗ್ತಾರೆ, ಮತ್ತೆ ಸಂಜೆ ಅವರಿಗೆ ಮತ್ತೆ ತರಬೇತಿ ಇರುತ್ತೆ. ಅವರಿಗೆ ವಿಶೇಷವಾದ ಆಹಾರದ ವ್ಯವಸ್ಥೆ, ಇವೆಲ್ಲವೂ ಕೂಡ ಪೌಷ್ಟಿಕವಾದ ಆಹಾರದ ವ್ಯವಸ್ಥೆ, ಅಂದರೆ ಸನ್ನಿವಾಸವಾದಂತಹ ತರಬೇತಿ ಕೇಂದ್ರಗಳು ಆಗಿರ್ತವೆ. ಈ ಕ್ರೀಡಾ ತರಬೇತಿಗೆ ಅಗತ್ಯವಿರುವಂತಹ ಎಲ್ಲ ಸೌಕರ್ಯಗಳು ಕೂಡ ಇಲ್ಲಿರ್ತವೆ. ಈಗ ರನ್ನಿಂಗಲ್ಲಿ ಇರ್ತವೆ, ಅವರಿಗೆ ಸ್ಪೈಕ್ ಶೂಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಅವರಿಗೆ ಊಟ ಪೌಷ್ಟಿಕ ಆಹಾರ ಇರ್ಬೋದು, ಹಾಕಿ ವಾಲಿಬಾಲ್ ನೋಡ್ಕೊಳ್ಳುವಂಥದ್ದು, ಜರ್ಸಿ ಇರ್ಬೋದು, ಡಿ ಕ್ಯಾಪ್ಸ್ ಇರ್ಬೋದು, ಈ ಥರದ ಎಲ್ಲ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ವಿವಿಧ ಸೌಕರ್ಯಗಳು ಎಲ್ಲವೂ ಕೂಡ ಅವರಲ್ಲಿ ಇರ್ತಾ ಹೋಗ್ತವೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಈ ಕ್ರೀಡಾ ತರಬೇತಿ ಕೇಂದ್ರಗಳು ಸಹಕಾರಿಯನ್ನು ಮಾಡ್ತವೆ. ಮತ್ತು ಈ ರಾಷ್ಟ್ರ ಮಟ್ಟದಲ್ಲಿ ಒಂದು ದೇಶವನ್ನು, ಒಂದು ರಾಷ್ಟ್ರವನ್ನು, ಒಂದು ರಾಜ್ಯವನ್ನು ಉನ್ನತ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಈ ಕ್ರೀಡಾ ತರಬೇತಿ ಕೇಂದ್ರಗಳು ಒಬ್ಬ ವ್ಯಕ್ತಿಯ ಸಾಧನೆಯನ್ನು, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಇದಿಷ್ಟು ಆರೋಗ್ಯಕರ ಪರಿಸರದಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು. ಇದುವರೆಗೂ ನಾವು ನೋಡಿದಂಥದ್ದು ಏನು? ಆರೋಗ್ಯವೇ ಭಾಗ್ಯ ಹೇಗೆ? ಒಬ್ಬ ವ್ಯಕ್ತಿಯ, ಒಬ್ಬ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತೆ, ಸುತ್ತಮುತ್ತಲ ಎಲ್ಲ ವಾತಾವರಣ ಕೂಡ ಚೆನ್ನಾಗಿರ್ತಾ ಹೋಗುತ್ತೆ. ಒಬ್ಬ ಮಗುವಿನ ವಾತಾವರಣ ಚೆನ್ನಾಗಿರಬೇಕು ಅಂತಂದರೆ, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಕುಟುಂಬದ ಆರೋಗ್ಯ ಚೆನ್ನಾಗಿರಬೇಕು, ಸುತ್ತಮುತ್ತಲ ಪರಿಸರ ಚೆನ್ನಾಗಿರಬೇಕು, ಶಾಲೆಯ ವಾತಾವರಣ ಕೂಡ ಚೆನ್ನಾಗಿರಬೇಕು. ಆವಾಗ ಆ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಈ ಆರೋಗ್ಯಕರ ಪರಿಸರ ಇದ್ದರೆ ಏನೇನೆಲ್ಲ ಪ್ರಯೋಜನಗಳು ಇದಾವೆ ಏನು ಅಂತದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸದೃಢವಾದ ದೇಶ ನಿರ್ಮಾಣ ಆಗ್ತಾ ಹೋಗುತ್ತೆ, ಕಾಯಿಲೆ ರೋಗಮುಕ್ತ ಸಮಾಜ ನಿರ್ಮಾಣ ಆಗ್ತಾ ಹೋಗುತ್ತೆ ಅಲ್ವಾ? ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ನಾವು ಆರೋಗ್ಯಕರ ಜೀವನವನ್ನು ನಡೆಸಬೇಕು ಅಂದರೆ ಕೆಲವೊಂದು ದೈಹಿಕ ಚಟುವಟಿಕೆಗಳನ್ನು ದೈನಂದಿನ ಜೀವನದಲ್ಲಿ ಕೆಲವೊಂದು ಹವ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ಹವ್ಯಾಸಗಳ ಚಟುವಟಿಕೆಗಳ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬೋದು ಅಂತ ನೋಡ್ತೀವಿ. ಅದರ ಮೊದಲನೇದು ವಾಯುವಿಹಾರ. ವಾಯುವಿಹಾರ ಅಂತಂದರೆ ಏನು, ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ಮತ್ತು ಆ ವಾಯುವಿಹಾರದಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವ್ಯಾಯಾಮ ಶಾಲೆಗಳು. ಹಿಂದಿನ ದಿನಗಳಲ್ಲಿ ಗಡ್ಡಿ ಮನೆ ಅಂತಿದ್ವಿ, ವ್ಯಾಯಾಮ ಶಾಲೆಗಳು ಅಂತ ಹೇಳ್ತಾ ಇದ್ವಿ, ಕಸರತ್ತಿನ ಶಾಲೆಗಳು ಅಂತೀವಿ. ಇವತ್ತಿನ ದಿವಸ
ಶಾಲೆಗಳಿಂದ ಒಬ್ಬ ವ್ಯಕ್ತಿಯ ಒಬ್ಬ ವಿದ್ಯಾರ್ಥಿಯ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪ್ರಯೋಜನಗಳು ನೋಡ್ತಾ ಹೋದ್ವಿ. ನಂತರ ಏರೋಬಿಕ್ಸ್ ಅಂತಂದರೆ ಎಣಿಕೆಗೆ ತಕ್ಕಂತೆ ಹೆಜ್ಜೆ ಹಾಕುವಂತಹ, ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವಂತಹ ತರಬೇತಿ ಕೇಂದ್ರಗಳನ್ನು ಏರೋಬಿಕ್ಸ್ ಕೇಂದ್ರಗಳು ಅಂತ ಕರಿತೀವಿ. ಈ ಏರೋಬಿಕ್ಸನ್ನು ಮಾಡೋದ್ರಿಂದ ಏನೇನು ಪ್ರಯೋಜನ ಇದೆ? ಹೃದಯದ ದಕ್ಷತೆ, ರಕ್ತ ಸಂಚಾರ ಕೂಡ ಉತ್ತಮವಾಗ್ತಾ ಹೋಗುತ್ತೆ, ಮತ್ತು ಹೆಚ್ಚಿಗೆ ಪ್ರಮಾಣದ ಆಮ್ಲಜನಕ ಸಿಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಕೂಡ ಅಷ್ಟೇ ಹೆಚ್ಚಿಗೆ ಪ್ರಮಾಣದ ಆಮ್ಲಜನಕ ಸಿಗ್ತಾ ಹೋಗುತ್ತೆ, ಮನರಂಜನೆ ಕೂಡ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಜು ಅಂದರೆ ನೀರಿನಲ್ಲಿ ತೇಲುವಂತಹ ಒಂದು ಕಲೆಯನ್ನು, ಕೌಶಲ್ಯವನ್ನು ನಾವು ಈಜು ಅಂತ ಹೇಳ್ತಿರ್ತೀವಿ. ಈ ಈಜನ್ನು ಹೃದಯದ, ಶರೀರದ ಎಲ್ಲ ಭಾಗಗಳಿಗೂ ಕೂಡ ವ್ಯಾಯಾಮ ಆಗ್ತಾ ಹೋಗುತ್ತೆ. ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ರೀಡಾ ತರಬೇತಿ ಕೇಂದ್ರಗಳು, ಕ್ರೀಡಾ ಹಾಸ್ಟೆಲ್ಗಳಾಗಿರ್ಬೋದು, ಅಥವಾ NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, ಭಾರತೀಯ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ. ಹಂಗಂದ್ರೆ ಹೇಗೆ ಒಬ್ಬ ವಿದ್ಯಾರ್ಥಿಯನ್ನು ವಿಶೇಷ ಪರಿಣಿತಿಯನ್ನು ಪಡೆದಿರುವಂತಹ ಒಬ್ಬ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ್ಬಿಟ್ಟು ಅವನಿಗೆ ಪರಿಣಿತಿ ಹೊಂದಿರುವಂತಹ ಕ್ರೀಡೆಗೆ ಹೆಚ್ಚಿನ ತರಬೇತಿಯನ್ನು ನೀಡಿಬಿಟ್ಟು ಸನ್ನಿವಾಸವಾಗಿ ಅಲ್ಲೇ ವಾಸವಾಗಿ ಬಿಟ್ಟು ಅವನ ಶೈಕ್ಷಣಿಕ ದಿನಕ್ಕೆ ಅಡ್ಡಿಯಾಗದ ರೀತಿಯಲ್ಲಿ ಬೆಳಗ್ಗೆ ಸಂಜೆ ತರಬೇತಿಯನ್ನು ಕೊಟ್ಬಿಟ್ಟು ಅಲ್ಲೇ ವಾಸವಾಗಲಿದ್ದು ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಬಿಟ್ಟು ಪೌಷ್ಟಿಕ ಆಹಾರವನ್ನು ಕೊಟ್ಬಿಟ್ಟು ಅವರಿಗೆ ಹೆಚ್ಚಿನ ತರಬೇತಿಯನ್ನು ನೀಡೋದ್ರಿಂದಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸ್ತಾರೆ. ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಈ ರೀತಿಯಾದ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ದಾವೆ. ಇವೆಲ್ಲದರ ಪರಿಣಾಮವಾಗಿ ಆರೋಗ್ಯಕರ ಪರಿಸರದ ನಿರ್ಮಾಣ ಆಗುತ್ತೆ. ಇದರಿಂದ ನಮ್ಮೆಲ್ಲರಿಗೂ ಕೂಡ ಪ್ರಯೋಜನಗಳು ಆಗ್ತಾ ಹೋಗ್ತವೆ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಇದಿಷ್ಟು ಆರೋಗ್ಯಕರ ಪರಿಸರ